विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिर्षितमो बन्धः मोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तं. 4ನೇ ಅಧ್ಯಾಯ. ತಸ್ಯ ಪುತ್ರೋ ಮಹಾಯೋಗಿ ಸಮದೃಗ್ನಿರ್ವಿಕಲ್ಪಕಃ ಏಕಾಂತಗತಿರುನ್ನಿದ್ರೋ ಗೂಢೋ ಮೂಢ ಇವೇಯತೆ. ತಸ್ಯ ಪುತ್ರಃ ಮಹಾಯೋಗಿ ಸಮದೃಕ್ ನಿರ್ವಿಕಲ್ಪಕಃ ಏಕಾಂತಗತಿಃ ಉನ್ನಿದ್ರಃ ಗೂಢೋ ಮೂಢಃ ಇವ ಈಯತೆ. ನಿರ್ವಿಕಲ್ಪಕಃ ನಿರ್ವಿಕಲ್ಪಕ ಅಂತ ಹೇಳಿದರೆ ಮದೀಯಂ ತದೀಯಂ ಇತಿ ಭೇದಂ ಅಪಹಾಯ ಸರ್ವಮೀಶ್ವರಾಧೀನಮಿತಿ ವಿಜ್ಞಾಯ ಸ್ಥಿತಃ. ಎಷ್ಟು ಸಮಬುದ್ಧಿಯವರು ಅಂತ ಅರ್ಥ. ಏನದು ವಿಕಲ್ಪ, ನಮ್ಮವರೋ ಬೇರೆಯವರೋ ಅಂತ ಪಕ್ಷಪಾತ ದೃಷ್ಟಿ ಇಲ್ಲದೆ ಇರತಕ್ಕಂಥವರಾಗಿದ್ದರು ಅವರು. ನಿರ್ವಿಕಲ್ಪಕಃ ಮದೀಯಂ ತದೀಯಂ ಇತಿ, ಮದೀಯಂ ನನ್ನವರು, ತದೀಯಂ ಬೇರೆಯವರು, ಇತಿ ಭೇದಮಪಹಾಯ ಈ ರೀತಿಯಾದ ಭೇದವನ್ನು ಮಾಡ್ತೇನೆ. ಸರ್ವಂ ಈಶ್ವರಾಧೀನಂ ಇತಿ ವಿಜ್ಞಾಯ ಸ್ಥಿತಃ ಎಲ್ಲವೂ ಭಗವದಧೀನ ಅಂಥೇಳಿ ಇದ್ದವರು. ಸಾಮ್ಯಮೀಶ್ವರ ರೂಪೇಶು ಸರ್ವತ್ರ ತದಹೀನತಾಂ ಪಶ್ಯತ್ತಿ ಜ್ಞಾನಸಂಪತ್ಯ ವಿರಿಂದ್ರೋ ಯಸ್ಸ ಯೋಗವಿದ ಇತಿ ಬ್ರಾಹ್ಮೆ. ಒಳ್ಳೆ ಯೋಗದ ಕೊಟೇಶನ್ ಇದು. ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ತದಹೀನತಾಂ ಪಶ್ಯತಿ ಜ್ಞಾನಸಂಪತ್ಯ ವಿನಿದ್ರೋಯ ಸ ಯೋಗವಿತ್. ವಿನಿದ್ರಹ ಅಂತ ಹೇಳಿದ್ರೆ ಏನರ್ಥ? ವಿವಿಧ ಅಂದರೆ ಸಾಮ್ಯಂ ಈಶ್ವರ ರೂಪೇಶು, ಈ ಭಗವಂತರ ರೂಪಗಳಲ್ಲಿ ಸಾಮ್ಯ ಇದೆ, ಅಂದರೆ ಯಾವುದೇ ಭೇದ ಇಲ್ಲ. ಸರ್ವತ್ರ ತದಧೀನತಾಂ ಎಲ್ಲವೂ ಭಗವದಧೀನವಾಗಿದೆ. ಪಶ್ಯತಿ ಜ್ಞಾನಸಂಪತ್ಯ ಈ ರೀತಿ ಜ್ಞಾನದಿಂದ ತಿಳಿಬೇಕು, ಸುಮ್ಮನೆ ಓದಿ ತಿಳ್ಕೊಂಡ್ರೆ ಅನುಭವಕ್ಕೆ ಬರಬೇಕದು. ಆಗ ವಿನಿದ್ರಹ ನಿದ್ರೆಯಿಂದ ಎಚ್ಚೆತ್ತವನು ಅಂದರೆ ಅಜ್ಞಾನ ಕಳ್ಕೊಂಡವನು ಅಂತ ಅರ್ಥ. ಯಹ ಸ ಯೋಗವಿತ್, ಅವನೇನಂತ ಕರೀತಾರೆ? ಯೋಗವಿತ್ ಅಂತ ಕರೀತಾರೆ. ಬಹಳ ಮುಖ್ಯವಾದ ಯೋಗ ಅಂತ ಹೇಳಿದರೆ ಇದು ಯೋಗ. ಸರ್ವತ್ರ ಭಗವದ್ ರೂಪಗಳಲ್ಲಿ ಸಾಮ್ಯವನ್ನು ಚಿಂತನೆ ಮಾಡೋದು ಮತ್ತು ಬೇರೆ ಎಲ್ಲವೂ ಭಗವದಧೀನ ಅಂತ ಭಾವಿಸೋದು ಬಂದಿದೆ. ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತಿ ಹಿ ಸಹ. ಎಲ್ಲಿದ್ದದು? ನಿರ್ವಿಕಲ್ಪ ಸವಿಕಲ್ಪ ಅಂತ ಬರುತ್ತೆ. ಅದು ಹೇಳ್ತಾ ಅದು ಬೇರೆ. ತತ್ವಯೋಗದ ಕೊನೆಯ ಶ್ಲೋಕ. ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ, ಇದೆಲ್ಲವೂ ಪರತಂತ್ರ ಸದಾ ಹರಿ ಅಧೀನವೇ ಆಗಿದೆ ಅಂತ ಯಾರು ತಿಳಿತಾರೋ ಅವರು ಮುಕ್ತರಾಗ್ತಾರೆ. ಸರ್ವ ಹೇಳಿದ್ರಲ್ಲ, ಈ ಪರಸರ್ವ ಹರ ವಶಮಿತ್ತೇವ ಜಾನಾತಿ, ಗೊತ್ತಾಯ್ತಾ? ಅವನೇ ನಿಜವಾದ ಜ್ಞಾನಿ. ಮುಂದೆ ಹೋಗಿ ನಿರ್ವಿಕಲ್ಪ ಸವಿಕಲ್ಪ ಅಂತ ಬರುತ್ತಲ್ಲ, ಅದು ಬೇರೆ. ಪ್ರತ್ಯಕ್ಷದಲ್ಲಿ ಅವರು ವಿಭಾಗ ಮಾಡ್ತಾರೆ, ನಾವು ಒಪ್ಪಲ್ಲ ಅದನ್ನು. ಸವಿಕಲ್ಪಕ ಪ್ರತ್ಯಕ್ಷ, ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂತ ಎರಡು ಭಾಗ ಮಾಡ್ತಾರೆ. ಇಲ್ಲ, ಎಲ್ಲ ಸವಿಕಲ್ಪನೆ. ನಿರ್ವಿಕಲ್ಪ ಪ್ರತ್ಯಕ್ಷ ಇಲ್ಲೇ ಇಲ್ಲ. ಇಲ್ಲಿ ಬಂದಿರೋ ನಿರ್ವಿಕಲ್ಪ ಬೇರೆ, ಆ ನಿರ್ವಿಕಲ್ಪ ಬೇರೆ. ಅಲ್ಲಿ ಅದನ್ನು ನೈಯಾಯಿಕರಾಗೆಲ್ಲ ಹೇಳ್ತಾರೆ, ಒಪ್ಪೋದಿಲ್ಲ. ಅದರ ಅರ್ಥ ಏನು ಅಂದರೆ ಸುಮ್ಮನೆ ಪ್ರತ್ಯಕ್ಷ, ಏನೊಂದು ಗೊತ್ತಾಗಲೇ ಇಲ್ಲ, ಇದೆನ್ನೋ ನಿರ್ವಿಕಲ್ಪಕ ಪ್ರತ್ಯಕ್ಷ. ಇವರು ಅಂಥವ್ರು ಗೊತ್ತಾದರೆ ಅದು ಸವಿಕಲ್ಪಕ ಪ್ರತ್ಯಕ್ಷ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಯಾಕೆ? ನೀವು ಉತ್ತರ ನೀವೇ ಕೊಡ್ಬೋದು. ಅವರೇನು ನಿರ್ವಿಕಲ್ಪಕ ಪ್ರತ್ಯಕ್ಷ ಏನೂ ಗೊತ್ತೇ ಆಗೋದಿಲ್ಲ, ಸವಿಕಲ್ಪಕದಲ್ಲಿ ಏನೋ ಗೊತ್ತಾಗುತ್ತೆ. ಎಲ್ಲಿ ತಪ್ಪಿದೆ ಅದರಲ್ಲಿ? ಅಲ್ಲ ಏನೂ ಗೊತ್ತಾಗೋದಿಲ್ಲ. ಅವ್ರು ಹೇಳೋದು ಏನೂ ಗೊತ್ತಾಗೋದಿಲ್ಲ, ಅದು ನಿರ್ವಿಕಲ್ಪಕ. ಇದು ಅಂತ ಗೊತ್ತಾದರೆ ಸವಿಕಲ್ಪಕ. ಆ್ಯಕ್ಚುಲಿ ತಪ್ಪೋದು. ಯಾಕೆ? ಏನೋ ಅಂತ ಗೊತ್ತಾಗ ಪ್ರತ್ಯಕ್ಷನೇ ಆಗೋದಿಲ್ಲ. ಫಸ್ಟ್ ಪ್ರತ್ಯಕ್ಷ ಬೇಕಾದ್ರೆ ಏನಾಗಬೇಕು? ಏನೋ ನೋಡಿದ್ರೆ ಪ್ರತ್ಯಕ್ಷ ಅಂತ ಕರೀತಾರ? ಏನೋ ನೋಡಬೇಕು. ನೋಡಿದಾಗ ಒಂದು ಗೊತ್ತಿದೆ, ಈ ತಕ್ಷಣ ಯಾರೋ ಹೋದಾಗ ಅದ್ರ ಅಂತ ತಿಳ್ಕೊಳ್ಳಿ. ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ, ನಿರ್ವಿಕಲ್ಪಕ ಅಂತ ಕರೀತಾರೆ. ತಪ್ಪದು. ಯಾರೋ ಅಂತ ಗೊತ್ತಾಗ್ಬಿಟ್ಟಿದೆ, ಪ್ರಾಣಿ ಅಲ್ಲ, ಇದೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಂದರೆ ಅಬ್ಸಲ್ಯೂಟ್ಲಿ ನಿರ್ವಿಕಲ್ಪಕ ಇಲ್ಲ. ರಿಲೇಟಿವ್ಲಿ ಹೇಳೋದಾರೆ ಹೇಳ್ಕೊಳ್ಳಿ, ನಮಗೆ ಯೋಚನೆ ಇಲ್ಲ. ಅಬ್ಸಲ್ಯೂಟ್ಲಿ ನಿರ್ವಿಕಲ್ಪಕ ಅನ್ನೋದು ಏನದು? ಜ್ಞಾನನೇ ಆಗೋದಿಲ್ಲ. ಹಾಗಿದ್ರೆ ಜ್ಞಾನ ನಿರ್ವಿಕಲ್ಪ ಜ್ಞಾನ ಅಂದರೆ ಅರ್ಥನೇ ಇಲ್ಲ. ಅಂದರೆ ಹೇಳಿದಲ್ಲ, ಜ್ಞಾನ, ಜ್ಞಾತೃ, ಜ್ಞೇಯ ಮೂರು ಇರಲೇಬೇಕು ಅಂದಮೇಲೆ ನಿರ್ವಿಕಲ್ಪಕ ಪ್ರದೇಶದಿಂದ ಬರಬೇಕದು. ಅದು ಬೇರೆ, ಇದಲ್ಲ. ಇಲ್ಲಿ ಬಂದಿರೋದು ನಿರ್ವಿಕಲ್ಪಕ ಅಂದ್ರೇನು?
ವಿಕಲ್ಪ ಅಂದರೆ ನಮ್ಮವರು ನಿಮ್ಮ ಅವರು ಅಂತ ವ್ಯತ್ಯಾಸ ಮಾಡದೇನೆ ನಿಷ್ಪಕ್ಷಪಾತವಾಗಿರುವಿಕೆ ಅಂತ ಅರ್ಥ. ಓಹೋ. ಇದು ಮುಖ್ಯವಾದ ನಿರ್ವಿಕಲ್ಪಕ. ಇಲ್ಲಿ ಶಾಸ್ತ್ರೀಯ ನಿರ್ವಿಕಲ್ಪಕ ಪದ ಇಲ್ಲಿ ಬಂದಿರೋದು. ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇಃ. ಸೂತ ಉವಾಚ ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ. ದ್ವಾಪರ ಯುಗ ಬಂತು. ಯಾವುದದು? ತೃತೀಯ ಯುಗಪರ್ಯಾಯ. ಯುಗದ ಲೆಕ್ಕದಲ್ಲಿ ಮೂರನೇದು. ಕೃತ ತ್ರೇತ ದ್ವಾಪರ. ಇದು ತೃತೀಯ. ಆ ದ್ವಾಪರ ಅಲ್ಲ, ಈ ತೃತೀಯ. ಅಂದರೆ ಕೃತ ತ್ರೇತ ದ್ವಾಪರ ಯುಗದಲ್ಲಿ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇಃ. ಹರೇಃ ಕಲಯ, ಹರಿಯ ರೂಪ. ವಾಸವ್ಯಾಂ ಅಂತ ಹೇಳಿದರೆ ವಸುಪುತ್ರಿ, ಯಾರು? ಸತ್ಯವತಿ ದೇವಿ. ಪರಾಶರ ಮುನಿಗಳು, ಅವರಿಂದ ಪರಮಾತ್ಮ ಅವತಾರ. ಜಾತಃ ಅಂದರೆ ಪ್ರಜಾತಃ. ಪ್ರಜಾತ ಅಂದರೆ ಪ್ರಾದುರ್ಭೂತಃ ಅಂತ ಅರ್ಥ. ಪರಮ ಜನಿ ಪ್ರಾದುರ್ಭಾವೇ ಅಂತಲೇ ಧಾತು ಇರೋದು. ಅಂದರೆ ದ್ವಾಪರ ಯುಗದಲ್ಲಿ ಪರಮಾತ್ಮ ತಾನು ಆ ಒಂದು ರೂಪದಿಂದ ಅವತಾರ ಮಾಡಿದ್ದಾನೆ. ಆ ರೂಪಕ್ಕೆ ವೇದವ್ಯಾಸ ರೂಪ ಅಂತ ಹೆಸರು. ತೃತೀಯೇ ದ್ವಾಪರೇ ಯುಗೆ ಪರ್ಯವಸಾನೆ ಪ್ರಾಪ್ತೇ ಸತಿ. ಯುಗಗಳ ಕ್ರಮದಲ್ಲಿ ದ್ವಾಪರ ಯುಗ ಬಂದಾಗ ಅಂತ ಅರ್ಥ. ದುರ್ಭಗಾಂಚ ಜನಾನ್ವೀಕ್ಷ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವಧರ್ಮಾಶ್ರಮಾಣಾಂ ಯದ್ದಧ್ಯೌ ವಿವರ ಚಿರಮಮೋಘದೃಕ್. ದುರ್ಭಗಾನ್ ಚ ಜನಾನ್ ವೀಕ್ಷ್ಯ ಮುನಿಃ ದಿವ್ಯೇನ ಚಕ್ಷುಷಾ ಸರ್ವಧರ್ಮಾಶ್ರಮಾಣಾಂ ಯದ್ದಧ್ಯೌ ಚಿರಂ ಅಮೋಘದೃಕ್. ದುರ್ಭಗಾಂಚನಾನ್ ಎಲ್ಲ ದುರ್ಭಾಗ್ಯ. ದುರ್ಭಗ ದೌರ್ಭಾಗ್ಯ ಅಂತೀವಲ್ಲ. ದೌರ್ಭಾಗ್ಯ ಇರತಕ್ಕಂಥ ಜನಗಳನ್ನು ನೋಡಿಬಿಟ್ಟು ಅವ್ರೇನು ಮಾಡಿದರು? ವೀಕ್ಷ ಮುನಿಹಿ ದಿವ್ಯೇನ ಚಕ್ಷುಷ. ವೇದವ್ಯಾಸ ದೇವರು ದಿವ್ಯೇನ ಚಕ್ಷುಷ. ಅವ್ರ ಚಕ್ಷುಷೇ ದಿವ್ಯ ದೇವರಿಗೆ ಎಲ್ಲ ಚಕ್ಷುಸ್ ಇಲ್ಲ. ಆಡದೆ ಚಕ್ಷು ದಿವ್ಯ ಚಕ್ಷುಸ್ ಅಂತಿಲ್ಲ. ಅವ್ರು ದಿವ್ಯ ಚಕ್ಷುಸ್ಸಿನಿಂದಲೇ ನೋಡ್ತಾ ಇದ್ದಾರೆ. ಸರ್ವಧರ್ಮಾಶ್ರಮಾಣಾಂ ಯದ್ದಧ್ಯವು ಚಿರಂ ಅಮೋಘದೃಕ್. ಏನು ಮಾಡಿದ್ರು ಅವರೀಗ? ಸರ್ವಧರ್ಮಗಳನ್ನು, ಆಶ್ರಮಗಳಿಗೆ ವರ್ಣಗಳು ಏನೇನಿವೆ ಅವಕ್ಕೆಲ್ಲವೂ ಕೂಡ ಕಲ್ಯಾಣವಾಗಬೇಕು ಅಂತ ಸಂಕಲ್ಪವನ್ನು ಮಾಡಿದರು. ಏನದು ಅಂದರೆ ಹೇಳ್ತಾರೆ, ದುರ್ಭಗಾಂಶ ಜನ ನಿತ್ಯಜ್ಞಾನಸ್ಯ ಚಿದೃಷ್ಟಿ ಲೋಕದೃಷ್ಟಿ ವ್ಯಪೇಕ್ಷೆಯ. ಅದಕ್ಕೆ ದೇವರಿಗೆ ದಿವ್ಯ ದೃಕ್ಕು ಆಡದೇ ದೃಕ್ಕು ಅಂತ ಎರಡಿಲ್ಲ. ಲೋಕದೃಷ್ಟಿಯಲ್ಲಿ ಹೇಳೋದು. ಸರಿಯಾಗಿ ನೋಡಿದೆ ಇವೆಲ್ಲ ಯಾರಿಗೆ ಹೇಳೋದು? ಲೋಕದ ವ್ಯವಹಾರನೇ ಹೊರತು ಪರಮಾತ್ಮ ಸರಿಯಾಗಿ ನೋಡಿದೆ ತಪ್ಪು ನೋಡಿದೆ ಇವೆಲ್ಲ ಇಲ್ಲ. ಯಾವಾಗಲೂ ಹೇಗೆ ನೋಡ್ತಾನೆ ಪರಮಾತ್ಮ? ಪರ್ಫೆಕ್ಟೇ. ಎಲ್ಲ ಮೈಯೆಲ್ಲ ಕಣ್ಣು, ಗೊತ್ತಾಯ್ತಾ? ಮೈಯೆಲ್ಲ ಕಿವಿ. ಆ ದೇವರನ್ನು ಯಾವ ರೀತಿ ಯೋಚಿಸಲಿಕ್ಕೆ ಬರೋದಿಲ್ಲ. ಆ ಅರ್ಥ ತಿಳ್ಕೊಬೇಕೆ ಹೊರತು ಸುಮ್ಮನೆ ಕೂತಿದ್ರು ದಿವ್ಯದೃಷ್ಟಿ ಅಪ್ಲೈ ಮಾಡಿದ್ರು ಗೊತ್ತಾಯಿತು ಅಂತ ಹೇಳಬಾರ್ದು. ದಿವ್ಯದೃಷ್ಟಿ ಅಪ್ಲೈ ಮಾಡೋ ಪ್ರಶ್ನೆ ಇಲ್ಲ. ಯಾಕೆ? ಕಣ್ಣಲ್ಲಿ ಅಪ್ಲೈ ಮಾಡೋದೇ ಇರೋದೇ. ಆದ್ದರಿಂದ ಅದು ಇಲ್ಲದೇ ಇದ್ದವರು ಅರ್ಜುನನಿಗೆ ಇರಲಿಲ್ಲ, ದಿವ್ಯದೃಷ್ಟಿ ಕೊಟ್ಟಿತ್ತು. ಕೃಷ್ಣನಿಗೆ ಅದಿಲ್ಲ. ನಿತ್ಯ ಜ್ಞಾನಸ್ಯ ಚಿದೃಷ್ಟಿ ಲೋಕದೃಷ್ಟಿ ವ್ಯಪೇಕ್ಷ. ಚಿದೃಷ್ಟಿ ಅಂದರೆ ಒಂದೇ, ದಿವ್ಯದೃಷ್ಟಿ ಅಂದರೆ ಒಂದೇ. ಸರ್ವಜ್ಞೋಪಿ ಅಜ್ಞವದ್ದೇವ ಸರ್ವಶಕ್ತಿರಶಕ್ತವತ್ ಪ್ರತ್ಯಾಯೇತಿ ಲೋಕಾನಾಂ ಅಜ್ಞಾನಂ ಮೋಹನಾಯ ಚ ಇತಿ. ಕೌರ್ಮೆ ಒಂದು ವಾಕ್ಯ ಕೋಟ್ ಮಾಡ್ತಾರೆ. ಅದಕ್ಕಿಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ವೇದವ್ಯಾಸದವರು, ಇಲ್ಲ ಅಂತಲ್ಲ. ಯಾತಕ್ಕೆ ಅಂದರೆ ಮೋಹನಕ್ಕೋಸ್ಕರ ಮಾಡ್ತಾರೆ ಹೊರತು ನಿಜವಾಗಲೂ ಅವ್ರಿಗೇನಿಲ್ಲ, ಅಗತ್ಯನೇ ಇಲ್ಲ. ಸರ್ವಜ್ಞ ಅಪಿ ಅಜ್ಞವದ್ದೇವ ಸರ್ವಶಕ್ತಿ ಅಶಕ್ತಿವತ್. ಪರಮಾತ್ಮ ಸರ್ವಜ್ಞ, ಅವ್ರು ಅಜ್ಞನಂತೆ ನಡ್ಕೋತಾರೆ. ಏನೂ ಗೊತ್ತಿಲ್ಲ. ನಾರದ ಬಂದಾಗ ಕೇಳ್ತಾನೆ, ಸ್ವಾಮಿ ಏನು ಗೊತ್ತಾನೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊತಾರೆ ಅವ್ರ ಮುಂದೆ. ಸರ್ವಶಕ್ತಿ ಅಶಕ್ತಿವತ್, ಶಕ್ತಿ ಇಲ್ಲದ ನಡ್ಕೋತಾರೆ. ಪ್ರತ್ಯಾಯಯತಿ ಲೋಕಾನಾಂ, ಜಗತ್ತಿಗೆ ಕಾಣಿಸ್ತಾನೆ. ಅಜ್ಞಾನಾಂ ಮೋಹನಾಯ ಚ, ಅಜ್ಞಾನವನ್ನು ತೋರಿಸ್ತಾನೆ ಪರಮಾತ್ಮ. ಮೋಹನಾಯ ಚ, ಆ ಮೂಲಕವಾಗಿ ಮೋಹನ ಮಾಡ್ತಾ ಇದ್ದಾನೆ. ಇದು ಬಹಳ ಮುಖ್ಯ. ಇದು ದೇವರು ಅಂತ ಗೊತ್ತಾದರೆ ಭಾರಿ ಪುಣ್ಯ ಬರುತ್ತೆ. ಅದನ್ನು ತಿಳ್ಕೊಂಡು ಎಷ್ಟು ಆಚಾರ್ಯ ಎಷ್ಟು ವಿಷಯ ಹೇಳಿದರು, ದೊಡ್ಡ ಪುಣ್ಯ ಬರ್ತಕ್ಕಂಥ ವಿಷಯ ಹೇಳಿದರು. ಜನ ಅಲ್ಲ ಅಂಥೇಳಿ ಏನು ಮಾಡಿಬಿಟ್ಟಿದ್ರು, ತಮ್ಮ ದೃಷ್ಟಿ ನಮಗೆ ಹೇಳಿ ವೇದವ್ಯಾಸನ ದೇವರಲ್ಲ, ಯಾರೋ ಒಬ್ಬ ಋಷಿ ಅಂದರೆ ಸಾಮಾನ್ಯ ಮುನಿ, ಬನಿ ಋಷಿ ಅಲ್ಲ, ಸಾಮಾನ್ಯ ಋಷಿ. ಯಾರೋ ಅಂದರೆ ಏನರ್ಥ? ತೀರಾ ನಗಣ್ಯ ವ್ಯಕ್ತಿ ಅಂತ ಅರ್ಥ. ಆ ರೀತಿ ಮಾಡಿದ್ದಾರೆ, ತಪ್ಪದು. ಅತ್ಯಂತ ಗಣ್ಯನನ್ನು ನಗಣ್ಯ ಮಾಡ್ತಾರೆ. ವಿಶಿಷ್ಟಾದ್ವೈತಗಳು ಕಷ್ಟನ ಅಂತಾರೆ. ಅದು ಅದರಲ್ಲಿ ಎರಡು ಗುಂಪಿದೆ. ನಾವು ಬಿಟ್ಟಿನಿಲ್ಲ, ಎರಡು ಗುಂಪಿದೆ. ನಮ್ಮಲ್ಲಿ ಗುಂಪಿಲ್ಲದ್ರೆ ನಮ್ಮ ಗುಂಪು ಬೇರೆ ಗುಂಪುಗಾರಿಕೆ ಇದೆ, ಇವತ್ತು ಗುಂಪಿಲ್ಲ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಅವರೇನು ಮಾಡಿದ್ರಾಗ
ಮಹಾಭಾರತವನ್ನು ಬರೆದರು. ಇದೆಲ್ಲ ಎಷ್ಟೋ ಜಂಪ್ ಮಾಡಿದ್ದಾರೆ ಹೇಳ್ತಾ ಏನೇನೋ ವೇದ ವಿಭಾಗ ಮಾಡಿದರು ಅವೆಲ್ಲ ತಿಳಿಸಿಬಿಟ್ಟು ಪುರಾಣ ಬರೆದಿದ್ದು ಹೇಳಿಬಿಟ್ಟು ಒಂದು ಸ್ಟೇಜಲ್ಲಿ ಏನು ಮಾಡಿದರು, ಮಹಾಭಾರತವನ್ನು ಬರೆದರು. ಯಾತಕ್ಕೆ ಬರೀಬೇಕು ಮಹಾಭಾರತ ಅಂತ ಪ್ರಶ್ನೆ. ಈಗ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನ ಶ್ರುತಿಗೋಚರ. ಸ್ತ್ರೀಯರಿಗೆ ಶೂದ್ರರಿಗೆ ಬ್ರಹ್ಮಬಂಧುಗಳು ಅಂದ್ರೇನು, ಅವ್ರಿಗೆ ಬ್ರಾಹ್ಮಣರು ಬಂಧುಗಳೇ ಹೊರತು ಏನಲ್ಲ. ಇವತ್ತು ಬ್ರಹ್ಮಬಂಧುಗಳಾಗಿಬಿಟ್ಟಿರ್ತಾರೆ, ರಿಲೇಟಿವ್ಸಲ್ಲಿ ಬೇರೆ ಹುಟ್ಟುಬಿಟ್ಟಿರ್ತಾರೆ. ಅದ್ರದ್ದು ಏನಾಗ್ತಾರೆ, ಬ್ರಹ್ಮಬಂಧುಗಳೇ ಅವರಲ್ಲ, ಬ್ರಾಹ್ಮಣರಲ್ಲ. ಮತ್ತು ಯಾರು ಭ್ರಾತ್ಯರು ಸಂಧ್ಯಾವಂದ್ಯ ಇತ್ಯಾದಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಬ್ರಾಹ್ಮಣರಲ್ಲ ಅವರೀಗ, ಬ್ರಹ್ಮ ಬಂಧುಗಳಷ್ಟೇ. ಬ್ರಾಹ್ಮಣರ ಬಂಧುಗಳಿದ್ದಾರೆ ಹೊರತು ಅವರು ಯಾವ ಸಮ್ ರಿಲೇಟಿವ್ಸ್ ಇನ್ ಬ್ರಾಹ್ಮಿನ್ಸ್ ಅಂತ ಹೇಳಿದಾಗ ಹೊರತು ಏನಲ್ಲ, ಬ್ರಾಹ್ಮಣ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂಥವ್ರು ಬ್ರಹ್ಮ ಬಂಧುಗಳು. ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನ ಶ್ರುತಿಗೋಚರ. ಅವರಿಗೆ ವೇದ ಕಿವಿಗೂ ಬಿಡಬಾರ್ದು. ಶ್ರುತಿಗೋಚರ ಅಂದರೆ ವೇದ ಕಿವಿಗೂ ಬಿಡ್ಕೊಡೋದು. ಅವರಿಗೆ ಬಿದ್ದರೆ ಉಪಯೋಗ ಇಲ್ಲ ಅಂತ ಅರ್ಥ, ವೇಸ್ಟ್ ಅದು. ಅದರಿಂದ ಏನಾಗುತ್ತೆ, ತಪ್ಪು ತಿಳುವಳಿಕೆ ಬೇರೆ ಬಂದು ವೇದ ಓದಿದವರೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರಬೇಕಾದ್ರೆ ಇವರು ವೇದ ಕೇಳಿ ಕನ್ಫ್ಯೂಸ್ ಆಗೋದೇ ಜಾಸ್ತಿ. ಅದಕ್ಕೇನು ಮಾಡಿದರು, ಅದಕ್ಕೆ ಹೋಗಬೇಡಿ, ಅದನ್ನು ಮುಟ್ಟಬೇಡಿ ಅಂತ ಹೇಳೋದಿಲ್ಲ, ಅದು ಪೋಲಲ್ಲಿ ಮುಟ್ಟಬೇಡಿ ಅಂತ ಹೇಳ್ತಾರೆ. ಅರ್ಥ ಏನೋ ಬೈಯೋದಲ್ಲ, ಅದು ಸೇಫ್ಟಿಗೆ ಹೇಳಿದ್ದು, ಗೊತ್ತಾಯ್ತಾ. ನಮ್ಮ ದೂರ ಮಾಡಿದ್ರು ಅಂದರೆ ಮುಟ್ರಿ ಆಗಿದ್ರೆ ಏನಾಗ್ತದೆ, ಉಪಯೋಗ ಇಲ್ಲ, ದೋಷ ಬರುತ್ತೆ ಹೊರತು ಪ್ರಯೋಜನ ಇಲ್ಲ. ಯಾವುದು ಇವತ್ತು ಮೆಡಿಕಲ್ ಆರ್ಟ್ಸ್ ಇದ್ದವನು ಮೆಡಿಕಲ್ ಓದಬಾರ್ದು ಅಂತ ಕೇಳಿದರೆ ಏನರ್ಥ, ಅದು ತಿಳಿಯೋದಿಲ್ಲ ಅವನಿಗೆ, ವೇಸ್ಟ್. ಅದರಿಂದ ಅವನಿಗೂ ಉಪಯೋಗ ಇಲ್ಲ, ಲೋಕಕ್ಕೆ ಭಾಳ ನಾಶ ಉಂಟಾಗುತ್ತೆ. ಡ್ರೈವಿಂಗ್ ಬರದೇ ಇದ್ದವನು ಡ್ರೈವಿಂಗ್ ಕೊಡಿ ಪರವಾಗಿಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಅವನು ಮನುಷ್ಯ ತಾನೇ. ಮನುಷ್ಯತ್ವ ಉಪಯೋಗ ಇಲ್ಲ, ಅದಕ್ಕೇನು ಬೇಕು, ಎಲ್ಲರಿಗೂ ಮನುಷ್ಯ ಅಂತ ಉಪಯೋಗಿಸ್ಬಿಡ್ತಾರೆ. ಅವರು ಮನುಷ್ಯರಲ್ವಾ, ಯಾಕೆ ದೂರ ಮಾಡ್ತೀವಿ. ಮನುಷ್ಯ ಆಗಿದ್ರೆ ಮನುಷ್ಯನಿಗೆ ಕರ್ಕೊಂಬಂದು ರಿಪೇರಿ ಮಾಡಿಸ್ಬಿಡ್ತೀವಿ. ಆಗಿದ್ದರೆ ಯಾವ ಮನುಷ್ಯ ಆಗಬೇಕು, ಅದಕ್ಕೆ ಅದಕ್ಕೊಂದು ತಿಳುವಳಿಕೆ ಬೇಕು, ಮಾಡೋ ಸಾಮರ್ಥ್ಯ ಬೇಕು. ಹಣ್ಣು ಮುದುಕ, ಅವನ ಸಾಮರ್ಥ್ಯ ಇಲ್ಲ. ಈಗ ತಿಳುವಳಿಕೆ ಇದೆ, ಸಾಮರ್ಥ್ಯ ಇಲ್ಲ. ತಿಳುವಳಿಕೆ ಇಲ್ಲ, ಸಾಮರ್ಥ್ಯ ಇದೆ, ಉಪಯೋಗ ತಿಳುವಳಿಕೆನೇ ಇಲ್ಲ. ಫಸ್ಟ್ ಅವನು ಏನು ಮಾಡಲಿ ಅಂತ ಕೇಳ್ತಾನಲ್ಲ, ಹಾಗೆ ಇದೆಲ್ಲ ಜನ ಮಿಸ್ಯೂಸ್ ಮಾಡಿ ಬರ್ತಾ ಏನು ಮಾಡಿದರು, ವರ್ಣಾಶ್ರಮ ಧರ್ಮವನ್ನು ಬೈಲಕ್ಕೆ ಉಪಯೋಗ ಮಾಡಿಕೊಂಡ್ರು. ಅದು ಮಾಡಿದ್ದು ಯಾವುದಕ್ಕೋಸ್ಕರ ಅಂದರೆ ಅವರವರ ಆ ರೀತಿ ಕೆಲಸ ಮಾಡಿದರೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಅಂತ ಅಷ್ಟೇ ಅರ್ಥ ಹೊರತು ಏನಲ್ಲ, ಅದಕ್ಕೆ ದೂರ ಮಾಡೋದು ಅಂತ ಅರ್ಥ ಅಲ್ವೇ ಇಲ್ಲ. ಆ ಅರ್ಥ ಇವ್ರು ಕೆಲವರು ಇವ್ರ ತಪ್ಪು ಇದೆ, ಅವ್ರ ತಪ್ಪು ಎರಡೂ ಸೇರಿಬಿಟ್ಟು ಅದು ಡಿವೈಡ್ ಆಗಿಬಿಟ್ಕೊಂಡು ಏನೇನೋ ಆಗೋಯ್ತು. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯಿ ಅಂದರೆ ವೇದಗಳು. ಶ್ರುತಿ ಶ್ರುತಿ ಗೋಚರ. ಶ್ರುತಿ ಗೋಚರ ಅಂದ್ರೇನು, ಕಿವಿಗೂ ಬೀಳಬಾರ್ದು, ಬಿದ್ದರೆ ಉಪಯೋಗ ಇಲ್ಲ. ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ. ಆದರೆ ಪಾಪ ಕರ್ಮ ಶ್ರೇಯಸಿ ಮೂಢಾನಾಂ, ಅವರು ಕರ್ಮದಲ್ಲಿ ಶ್ರೇಯಸ್ಸು ಬುದ್ಧಿಯನ್ನು ಹೊರಟು ಮೂರ್ಖರಾಗಿಬಿಟ್ಟು ತಿಳುವಳಿಕೆ ಇಲ್ಲ. ಆದರೆ ಶ್ರೇಯಸ್ಸಾಗಬೇಕು ಅವರಿಗೆ. ಶ್ರೇಯಸ್ ಯಾವುದು ಅಂತ ಗೊತ್ತಿಲ್ಲ, ಶ್ರೇಯಸ್ಸಾಗಬೇಕು. ಶ್ರೇಯ ಏವಂ ಭವೇದಿಹ. ವೇದವ್ಯಾಸರ ಕಾರುಣ್ಯ ನೋಡಬೇಕು. ಅವರಿದ್ದಾರೆ ಪಾಪ, ರೋಗಿ ಇದ್ದಾನೆ, ಯಾವ ಊಟನೂ ಸೇರ್ತಾ ಇಲ್ಲ ಅವನಿಗೀಗ. ವ್ಯವಸ್ಥೆ ಮಾಡಬೇಕು ಅಂತೇಳಿ ಡ್ರಿಪ್ಸ್ ಎಲ್ಲ ಹಾಕಿದ್ದು ಮಾಡೋದಿಲ್ಲ, ಇವ್ರಿಗೆ ವ್ಯವಸ್ಥೆ ಮಾಡಬೇಕು. ವೇದಕ್ಕೆ ಅರ್ಹತೆ. ಅವ್ರು ಕೆಟ್ಟವರು ಅಂತಾಗಿದ್ರೆ ಏನು ಮಾಡ್ತಿದ್ರು, ಅವ್ರು ತೊಗೊಂಡು ಏನು ಮಾಡ್ತಾರೆ, ಜ್ಞಾನ ಅಂತ ಹೇಳಲಿಲ್ಲ. ಜ್ಞಾನ ಬೇಕು ಅವರಿಗೆ, ಜ್ಞಾನ ಬೇಕು. ಬಟ್ ಯಾವ ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಅದು ಲ್ಯಾಂಗ್ವೇಜೇ ಡಿಫರೆಂಟ್, ಅದು ವ್ಯಾಕರಣನೇ ಬೇರೆ, ಅದ್ರ ವ್ಯಾಕರಣ ಬೇರೆ, ಅರ್ಥಗಳು ಬೇರೆ, ನಿರುಕ್ತಿ ಬೇಕು ಅದಕ್ಕೆ. ಅದೆಲ್ಲ ಸುಲಭದ ಕೆಲಸ ಅಲ್ಲ. ಆದರೆ ಪಾಪ ಇವರು ಸದ್ಗತಿ ಆಗಬೇಕು, ಒಳ್ಳೆಯವರಿದ್ದಾರೆ. ಅದಕ್ಕೇನು ಮಾಡಿದರು, ಒಂದು ಗ್ರಂಥ ಬರಿಬೇಕು. ಯಾಕೆ ವೇದಾಧಿಕಾರ ಇಲ್ಲದೇ ಇದ್ದವರು ಕೂಡ ಓದಿ ಏನು ಪಡಿಬೇಕಾದ್ರಿಂದ ಜ್ಞಾನವನ್ನು ಪಡಿಬೇಕು. ಜ್ಞಾನ ಪಡೆದು ಮೋಕ್ಷಕ್ಕೆ ಬರಬೇಕು. ನೋಡಿ, ವೇದ ಅಧಿಕಾರ ಇದ್ದವರಿಗೆ ವೇದ ಅಧಿಕಾರ ಇದೆ, ತಪ್ಪು ತಿಳ್ಕೊತಾರೆ, ಮೋಕ್ಷ ಇಲ್ಲ ಅವರಿಗೆ. ವೇದ ಓದಿಯೂ ಮೋಕ್ಷ ಇಲ್ಲ. ಅವ್ರು ವೇದ ಓದೋದೇನೋ ಮೋಕ್ಷ ಬರುತ್ತೆ ಅವ್ರಿಗೆ. ಯಾತಕ್ಕೆ, ಒಳ್ಳೆತನ ಇದೆ, ಶ್ರದ್ಧೆ ಇದೆ, ಅವ್ರಿಗೆ ಅರ್ಥ ಆಗೋ ಭಾಷೆ ಹೇಳಿದ್ರೆ ಆಯಿತು. ಆಗ ಡ್ರಿಪ್ಸ್ ಹಾಕಿದ್ರು, ಎಷ್ಟೋ ಶ್ರದ್ಧೆ ಸುಖವಾಗಿ, ಆಮೇಲೆ ಸರಿ ಹೋಗ್ಬಿಟ್ಟು ನಾರ್ಮಲ್ ಆಗಿಬಿಟ್ಟ. ಅದು ಆಗ ಅಗತ್ಯ ಆಗಿತ್ತೋ ಹಾಗೆ ವೇದವ್ಯಾಸದೇವರಾಗಿ ಮಾಡಿದರು. ಇತಿ ಭಾರತಮಾಖ್ಯಾನಂ, ಆಖ್ಯಾನ ಅಂತ ಹೇಳಿದರು. ಆಖ್ಯಾನ ಅಂದರೆ ನಡೆದಿದ್ದು ಹೇಳಿದರೆ ಆಖ್ಯಾನ, ಹಾಗೆ ಬರೆದ್ರೆ ಕಥಾ ಅಂತ ಕರೀತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ ಗದ್ಯದೊಳಗೆ ಎರಡು ಭಾಗ ಮಾಡ್ತಾರೆ. ಆಖ್ಯಾಯಿಕೆಗಳು ಅಂತ ಒಂದು ಆಖ್ಯಾನ, ಇನ್ನೊಂದು ಕಥಾ. ಬಾಣನೆ ಕಾದಂಬರಿ ಅಂತ ಬರೆದಿದ್ದಾನೆ, ಹರ್ಷಚರಿತ ಬರೆದಿದ್ದಾನೆ. ಕಾದಂಬರಿ ಅದು ಕಾಲ್ಪನಿಕ, ಹರ್ಷಚರಿತ ಹರ್ಷ ಇದ್ದ ರಾಜ, ಅವನ ಬಗ್ಗೆ ಬರೆದಿದ್ದು, ಅದು ಇತಿಹಾಸ. ಅದು ಆಖ್ಯಾನ ಅಂತ ಕರೀತಾರೆ. ಪುರಾಣ ಕಥೆಗಳಲ್ಲಿ ಹಳೆಯ ಆಖ್ಯಾನ, ಏನ್ಸಿಯಂಟ್ ಹಿಸ್ಟ್ರಿ ಅಂತೀವಲ್ಲ ಹಾಗೆ. ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ, ಅದು ಕೂಡ ಇತಿಹಾಸನೇ. ಅದು ಇತಿಹಾಸ ಅಲ್ಲ, ಅದು ಹಳೆಯ ಇತಿಹಾಸ. ಆದ್ದರಿಂದ ಅದನ್ನು ಪುರಾಣ ವರ್ಗೀಕರಣ ಮಾಡ್ತಾರೆ. ನಮ್ಮ ಓದ್ಬೇಕಾದ್ರೆ ಹಾಗೇನೆ, ಸ್ಪೆಷಲಿಸ್ಟ್ ಆಗಬೇಕಾದ್ರೆ ಹಿಸ್ಟ್ರಿ, ಅದರಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಎಲ್ಲ ಡಿವಿಷನ್ ಇದೆ. ಅದರಲ್ಲಿ ಎಕ್ಸ್ಪರ್ಟೈಸ್ ಬರಬಹುದು. ಪುರಾಣನ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಇದು ನಡೆದ ಕಥೆ. ಆದ್ದರಿಂದ ಅದನ್ನೇ ಜಯೋನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇರಿತ. ಮಹಾಭಾರತ ಏನದು,
ಇತಿಹಾಸನೇ ಹೊರತು ಬೇರೆ ಯಾವುದೋ ಸಾಮಾನ್ಯ ಗ್ರಂಥ ಅಲ್ಲ. ಅದನ್ನ ಬರೀ ಕಟ್ಟುಕಥೆಯಲ್ಲ. ಇವರೆಲ್ಲ ವಾದ ಮಾಡೋದೇನೋ ಕಟ್ಟುಕತೆ. ಹಸ್ತಿನಾಪುರ ಇದೆ, ಅಯೋಧ್ಯೆ ಎಲ್ಲ ಇದೆ, ಅವೆಲ್ಲ ಕಟ್ಟುಕತೆ. ಕಟ್ಟುಕತೆ ಇರಲಿಕ್ಕಾಗತ್ತಾ? ಯೋಚನೆ ಒಂದೆಲ್ಲ ಎರಡಲ್ಲ, ಆಕಸ್ಮಿಕ ಒಂದೆರಡು ಇದ್ರೆ ಏನೋ ಕತೆ ಸೇರಿಸ್ಬೋದು. ಸರಮಾಲೆ ಸಿಗ್ತಾ ಇದೆ, ಅದನ್ನೆಲ್ಲ ಸುಳ್ಳು ಅಂತ ಹೇಳಿದ್ರೆ ನಾಳೆ ಎಲ್ಲವೂ ಸುಳ್ಳು ಆಗಿಬಿಡತ್ತೆ ಅಷ್ಟೇ. ಇದು ಇಬ್ಬರು ವಾದ ಆಗಾಯಿತು. ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿದಾಗೆ ಪುರಾಣ ಎಲ್ಲ ಸುಳ್ಳು ಅಂತ ಹೇಳೋದು ಅಷ್ಟೇ ತಪ್ಪು. ಇದು ಆಗಮದ ಬಗ್ಗೆ ಬಂದು ಭ್ರಮೆ ಇವರಿಗೆ. ಭಾರತಂ ಅಲ್ಲೊಂದು ಪ್ರಶ್ನೆ ಬಂತಾಗ ನೋಡಿ ತಕ್ಷಣ ನಮ್ಗೆ ಏನು ಪ್ರಶ್ನೆ ಬರುತ್ತೋ ಉತ್ತರ ಕೊಟ್ಬಿಡ್ತಾರೆ. ಸದ್ಯ ನಮಗಂತೂ ಭಾರತ ಅಲ್ಲಲ್ಲ, ಯಾಕೆ ವೇದಾಧಿಕಾರಿಗಳು ನಾವು, ಆದ್ದರಿಂದ ನಮಗೆ ಭಾರತ ಬೇಕಾಗಿಲ್ಲ. ಅವರಿಗೆ ವೇದ ಇಲ್ಲ, ನಮಗೆ ಭಾರತ ಇಲ್ಲ. ಒಬ್ರಿಗೆ ಒಂದೊಂದು ಮಿಸ್ ಆಯಿತು ಅಂತ ಯಾಕೆ ಹೇಳಬಾರ್ದು? ಒಳ್ಳೆ ಪ್ರಶ್ನೆ. ಇದು ಉತ್ತರ ಯಾರು ಕೊಡ್ತಾರೆ? ಇಮ್ಮಿಡಿಯೇಟ್ಲಿ ಕೊಡ್ತಾರೆ, ಮತ್ತು ವಿತ್ ಕೊಟೇಶನ್. ಏನದು? ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತೈ. ಅಂದರೆ ಬ್ರಾಹ್ಮಣಾದೀನಾಂ ಅನ್ನೋ ಅರ್ಥ ಏನೋ? ವೇದಾಧಿಕಾರಿಣ, ವೇದಾಧಿಕಾರ ಇರೋರಿಗೆ ವೇದಾರ್ಥ ಪರಿವಿತ್ತಯೇ. ಅವ್ರು ವೇದ ಓದಿದ ಅಧಿಕಾರ ಇದೆ, ಆದರೆ ಮಹಾಭಾರತ ಓದಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ವೇದ ಎಲ್ಲ ಅರ್ಥ ಆಗೋದಿಲ್ಲ. ಸೊ ವೇದಾಧಿಕಾರ ಇರೋರಿಗೂ ಏನು ಬೇಕು? ಮಹಾಭಾರತ ಬೇಕು ಅಂತಾಯ್ತು. ವೇದಾಧಿಕಾರ ಇಲ್ಲದೆ ಇದ್ದವರಿಗೆ ನೋಡಿ, ತಯೇವ ವೇದಾಸ್ತ್ವನ್ನೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಆದರೆ ಇದೇ ವೇದ ಯಾರಿಗೆ? ಮಹಾಭಾರತ ಅಧಿಕಾರಿದು ವೇದ ಭಾರತ ಕೆಡೆ ವೇದ ಓದಿದ್ದೇವೆ ಅಂತ ಅರ್ಥ. ಭಾರತಂ ಪಂಚಮೋ ವೇದ ಅಂತ ಕರೆದೇ ಬಿಟ್ಟಿದ್ದಾರೆ ಅದನ್ನು. ತಯೇವ ವೇದಾಸ್ತು ಅನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಆದ್ದರಿಂದ ಯಾರೂ ಅದನ್ನು ಬಿಡಾಗಿಲ್ಲ. ವೇದಾಧಿಕಾರಿಗಳು ಬಿಡಾಗಿಲ್ಲ, ವೇದ ಅನಧಿಕಾರಿಗಳು ಬಿಡಾಗಿಲ್ಲ. ಪ್ರತಿಯೊಬ್ಬರು ಇಲ್ಲವನ್ನ ಸುಖಂ, ಅವ್ರಿಗೆ ಸುಖ ಇಲ್ಲ ಅಂದರೆ ಮೋಕ್ಷ ಇಲ್ಲ. ಅರ್ಥ ಆಯ್ತಾ? ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ನೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಇವತ್ತು ಬಿಟ್ಟಾಗ್ಬಿಟ್ಟಿದೆ ಮಹಾಭಾರತನ. ಯಾರು ಓದ್ತಾರೆ? ಒಬ್ಬರು ಮಹಾಭಾರತ ಓದೋದೇ ಇಲ್ಲ. ಆಯಿತಾ? ಗೀತಾನೂ ಪೂರ್ತಿ ಓದೋದಿಲ್ಲ, ತಾತ್ಪರ್ಯರು ಓದಿಲ್ಲ, ಗೀತಾ ಪಾಠ ತಾತ್ಪರ್ಯಗಳು ಇಲ್ಲ. ನಾಮಕಾವಸ್ಥೆ ಕೆಲವೆಲ್ಲ ಭಾಳ ತಪ್ಪು. ಅಂದರೆ ಎಷ್ಟು ಒತ್ತು ಹೇಳ್ತಾರೆ, ಬೇಕೇ ಬೇಕು. ಒಂದೆಲ್ಲ ತುಂಬ ಸತ್ತು ಮತ್ತೆ ಕೂಡ ಹೇಳ್ತಾರೆ. ಅಷ್ಟು ಇದನ್ನೇ ಓದಲ್ಲ ಫಟ್, ಅದು ಸಮಸ್ಯೆ. ಇದನ್ನು ಓದಿದ್ರೆ ಓದಬೇಕು ಅನಿಸುತ್ತಾಗ ಇದನ್ನು ಓದೋದಿಲ್ವಲ್ಲ. ಭಾಗವತ ಅಯ್ಯೋ ಗೋವಿಂದ ಬರ್ಬೇಕಾದ್ರೆ ಪುರಾಣ ಹೇಳೋದ್ರೆ ಲೋಯೆಸ್ಟ್ ಅಂತ. ಪುರಾಣ ಹೇಳೋರು ಕಂಡ್ರೆ ಏನವರಿಗೆ ಲೋಯೆಸ್ಟ್ ಕ್ವಾಲಿಟಿ ಜನ ಅವರು. ವಾದ ಮಾಡೋದು, ತರ್ಕದಲ್ಲಿ ವಾದ ಮಾಡಿದ್ರೆ ಭಾರಿ ಪಂಡಿತ ಅಂತ ಭ್ರಮೆ ಇದೆ. ಹಾಗಿರಬಾರ್ದು. ಹೇಳ್ತಾರೆ ಪುರಾಣ ಓದೋದೇ ನಿಜವಾದ ಜ್ಞಾನ ಅಂತ ಹೇಳ್ತಾರೆ. ಮುಂದೆ ಬರುತ್ತದು ಏನ 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 ಹಾಂ ಅಲ್ಲ, ಅದು ಟೆಕ್ಸ್ಟ್ ಇದೆ. ಅದಕ್ಕೆ ಆಚಾರ್ಯ ಭಾರತ ಆತ್ಮಣ್ಯ ಬರೆದಿದ್ದಾರಲ್ಲ ಬೇರೆಯವರಿಗೆ. ಅಯ್ಯೋ ಇವತ್ತು ಓದೋ ಕಾಲ ಮುಗಿತು, ನೋಡೋದಂತೂ ಕೆಟ್ಟ ಅಸಹ್ಯಮಯ. ಅವೆಲ್ಲ ಅರ್ಥಾತ್ ಸಂಬಂಧ ಇಲ್ಲ, ತಲೆ ಕೆಟ್ಟ ಹೋಗ್ಬಿಡೋದು. ಈ ಕಾವ್ಯಗಳಲ್ಲಿ ಮಹಾಭಾರತ ಹುಡುಕ್ಲಿಕ್ಕೆ ಹೋಗಬಾರ್ದು. ಕಾವ್ಯನೇ ಪ್ರಸಿದ್ಧಿ ಇರೋದು. ಅವ್ರ ಉದ್ದೇಶನೇ ಕಾವ್ಯ. ಅವ್ರ ಪ್ರಕಾರ ಇತಿಹಾಸ ಅಂತ ಬರೆಯೋದು. ಇತಿಹಾಸ ಅಲ್ಲಿಗೆ ಅರ್ಧ ಕತೆ ಮುಗೀತಂದ್ರೆ ಆಗಲೇ ಮಾಡಬಾರ್ದು. ನ್ಯಾಯ ಸಲ್ಲಿಸ್ಬೇಕಾದ್ರೆ ನಾವು ಹೀಗೆ ಹೇಳಬೇಕಾದ್ರೆ ಇತಿಹಾಸ ನಾವು ಕಾವ್ಯದ ಭಾಗ ಬರಿತೀವಿ ಅಂತ ಅದು ತಪ್ಪಲ್ಲ. ಅದು ನೋಡಿದ್ದೇ ಫೈನಲ್ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಮಹಾಭಾರತಕ್ಕೆ ನ್ಯಾಯ ಸಲ್ಲಲೇ ಇಲ್ಲ. ಆಚಾರ ಒಬ್ಬರೇ ಕೊಟ್ಟರು, ಅದನ್ನು ಉಳಿದವರಲ್ಲ ನಮ್ಮವರೇ ನ್ಯಾಯ ಕೊಡಲಿಲ್ಲ. ಕೊನೆಗೆ ಓದೋದು ಬಿಟ್ಬಿಟ್ಟ ಮೇಲೆ ನ್ಯಾಯ ಸಿಕ್ಕತ್ತೆ. ಅದಕ್ಕೆ ಯಾರೋ ಲೆಟ್ರ್ ಬರೆದಿರ್ತಾರೆ, ನಾಳೆ ಬರ್ತೀವಿ ಇಶ್ಯೂ ಮಾಡಿ ಓದೋ ಲೆಟ್ರ್ ಇಟ್ಬಿಟ್ಟು ಆ ಕಡೆಗೆ. ಆಮೇಲೆ ಬರ್ದಿದ್ದಾಗ ಓದಲೇ ಇಲ್ಲ ಅಂತೇಳಿ ಲೆಟ್ರ್ ಬರೆದಿದ್ದು ಜಾತಕ್ಕಾಗಿದ್ದರೆ, ಫೋನ್ ಮಾಡಿದ್ದು ಲೆಟ್ರ್ ಬರೆದಿದ್ದು ಜಾತಕ್ಕೆ ಅದನ್ನು ಈಗ ಗೊತ್ತಿಲ್ಲ, ಅಪರಾಧ ಅದು. ವೇದವ್ಯಾಸ ದಾರಿ ತೋರಿಸಿದ ಮೇಲೆ ಓದದೆ ಹೋದರೆ ಅಪರಾಧ ಆಗಲಿಲ್ಲ. ಈಗ ಅದು ಯಾವ ದಾರಿ ಇದು? ನಮಗೋಸ್ಕರ ಅವ್ರೇನು ಬೇಕಿಲ್ಲ, ನಮಗೋಸ್ಕರ ತೋರಿಸಿದ್ದಾರೆ. ನಾವು ತಿಳ್ಕೊಳ್ಳೋದು ಇನ್ಯಾರು ತಿಳ್ಕೊಂಡು ನೋಟಿಸ್ ಬೋರ್ಡ್ ಹಾಕ್ತಾರೆ ವಿದ್ಯಾರ್ಥಿಗಳಿಗೆ. ನೋಟಿಸ್ ಬೋರ್ಡ್ ನೋಡೋದಿಲ್ಲ ಅಂದರೆ ಪರೀಕ್ಷೆನೇ ಮಿಸ್ ಆಗುತ್ತೆ ಎಷ್ಟೋ ಸರ್ತಿ ಅವನಿಗೆ. ಅವ್ರ ಕರ್ತವ್ಯ ಪಾರ್ಟ್ ಆಫ್ ದಿ ಪ್ರತಿ ಹೋದಾಗ ನೋಟಿಸ್ ನೋಡಿ ಹೋಗಬೇಕು. ಒಬ್ಬನು ಕರೆದು ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಕರೆದು ಎಷ್ಟು ಜನ ಅವ್ನು ಸ್ಕೂಲಿಗೆ ಬಂದರೆ ಅವನಿಗೆ ಕರೆದು ಹೇಳೋದು. ಈ ಮಧ್ಯೆ ನೋಟಿಸ್ ಬೋರ್ಡ್ ಅಂದರೆ ಯಾವಾಗ ಅವೈಲೇಬಲ್ ಇರ್ತದೆ, ಎಲ್ಲ ವಿಷಯಗಳು ಅಲ್ಲಿ ಹಾಕ್ತಾರೆ. ಇದು ಹಾಗೆ ಹೇಳಿ ಆಗಿದೆ, ಬರೆದಿದೆ, ಇದಕ್ಕೋಸ್ಕರ ಓದಿ ಅಂತೇಳಿ. ಇತಿಸ್ಕಾಂದೇ ಏವಂ ಪ್ರವೃದ್ಧಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯತ್ ಹೃದಯಂ ತತಃ. ಒಂದು ಸಮಸ್ಯೆ ಬಂತು. ಇಷ್ಟೆಲ್ಲ ಮಾಡಿದರೂ ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ. ಎಷ್ಟು ಒತ್ತು ಹೇಳ್ತಾರೆ ದೇವರಿಗೆ. ಅವ್ರಿಗೇನೂ ಬೇಕಿಲ್ಲ. ಭೂತಾನಾಂ ಶ್ರೇಯಸಿ ನ ಪ್ರಯೋಜನವತ್ವ. ದೇವರಿಗೆ ತನ್ನಿಂದ ಏನೇನೂ ಆಗಬೇಕಾಗಿಲ್ಲ ಬೇರೆಯವರಿಂದ, ಆದರೂ ಕೂಡ ಕರುಣೆಯಿಂದ ಮಾಡ್ತಾನಲ್ಲ, ಅದು ಭಾರಿ ದೊಡ್ಡದು. ಶ್ರೇಯಸಿ ದ್ವಿಜಾಹ. ಅವರಿಗೆ ದ್ವಿಜ ಅಂತ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ದ್ವಿಜರೇ, ಶೌನಕಾದಿಗಳೇ ಕೇಳಿ ಅಂತ ಅರ್ಥ. ಇದು ದ್ವಿಜ ಯಾಕೆ ಬಂತು ಅಂತ ಗಾಬರಿ ಆಗಬಾರ್ದು. ದ್ವಿಜಾಹ ಬ್ರಾಹ್ಮಣರೇ ಕೇಳಿ ಅಂತ ಮಧ್ಯೆ ಮಧ್ಯೆ ಸಂಬೋಧನೆ ಮಾಡ್ತಾರೆ. ಗೀತೆಯಲ್ಲಿ ಭಾರತ ಕೌಂತೆಯ ಅಂತ ಹೇಳೋದಿಲ್ಲ, ಮಧ್ಯೆ ಮಧ್ಯೆ ಹಾಗೆ.
ಸರ್ವಾತ್ಮಕೇನಾಪಿ ಸದಾ ನಾತುಷ್ಯತ್ ಹೃದಯಂ ತತಃ. ಅಲ್ಲೇ ಹೇಳಿಬಿಡ್ತಾರೆ, ಸರ್ವಾತ್ಮಕ ಸರ್ವಸ್ವಾಮಿ ಎಲ್ಲ ಗೊತ್ತಿದೆ, ನೋಡೋ ದೃಷ್ಟಿಯಲ್ಲಿ ನಾತುಷ್ಯತ್ ಹೃದಯಂ ತತಃ. ಇನ್ನೂ ಸಾಲದು ಅನಿಸ್ತಂಥವ್ರಿಗೆ, ಇನ್ನೂ ಸಾಲದು, ಇದು ಸಂತೋಷವಾಗಲಿಲ್ಲ ಅಲ್ಲ, ಇನ್ನೂ ಸಾಲದು ಅಂದರೆ ಏನೋ ಜ್ಞಾನಕಾರ್ಯ ಇನ್ನೂ ಮಾಡಬೇಕು ಅಂತ ಅನಿಸ್ತವ್ರಿಗೆ. ಅರ್ಥ ಆಯ್ತಾ ಈಗ? ಇನ್ನೂ ಮಾಡಬೇಕು. ನಾತಿ ಅಥೋಷೋ ಅನಲಂ ಬುದ್ಧಿ. ಅವ್ರಿಗೆ ಸಂತೋಷವಾಗಲಿಲ್ಲ ಅಂದರೆ ಅಂತ ಸರಿಯಾಗಿ ಬರೋದಿಲ್ಲ, ತಪ್ಪರೆದು ಬಿಟ್ಟಿದ್ದೀರಿ ಅಂತ ಆತಲ್ಲ, ನಂಗೆ ತೃಪ್ತಿ ಕೊಟ್ಟಿಲ್ಲ ಅಂತ ಆ ರೀತಿ ಅರ್ಥ ಅಲ್ಲ. ಅದು ಜನಗಳಿಗೆ ಇನ್ನೂ ಉಪಕಾರ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಬಂತು ಅಂತ ಅರ್ಥನೇ ಹೊರತು ಅವ್ರು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಹೇಳೋದು ತೃಪ್ತಿ ಆಯಿತು ಅಂತ ಅರ್ಥ ಅಲ್ಲ. ಅದಕ್ಕೆಲ್ಲ ಇಮಿಡಿಯೇಟ್ ಹತೋಷ ಅಂಥೇಳಿದ್ರೆ ಅರ್ಥ ಟೆಕ್ನಿಕಲ್ ಮೀನಿಂಗೇ ಅದು. ಶ್ರುತ್ವಾ ಕಥಾಂ ನತುಷ್ಯಾಮಿ ಹರೇರದ್ಭುತ ಕರ್ಮಣಃ ಇತಿ ಮಾತ್ಸ್ಯೆ. ಎಷ್ಟೋ ಸರ್ತಿ ಕೆಲವರು ಏನು ಮಾಡ್ತಾರೆ, ದೊಡ್ಡವರು ಬಂದು ಹೋಗಿರ್ತಾರೆ, ಅವರು ವಂದನಾರ್ಪಣೆ ಮಾಡ್ತಿರ್ತಾರೆ, ಮುಖ್ಯಸ್ಥರು ವಂದನಾರ್ಪಣೆ ಮಾಡ್ತಾರೆ. ಇವ್ರು ಬಂದಿದ್ದು ನಮಗೇನು ಸಾಕಾಗಲಿಲ್ಲ, ನಾವು ತೃಪ್ತರಾಗಲಿಲ್ಲ ಅಂದ್ಬಿಡ್ತಾರೆ. ಅಷ್ಟೇ ನೋಡೋದಕ್ಕೆ ಅನಿಸುತ್ತೆ ಸರಿಯಾಗಿ ಹೇಳಿಲ್ಲ, ತೃಪ್ತರಾಗಲಿಲ್ಲ ಅಂತ. ಆಗಲ್ಲ. ಇವ್ರು ಹೇಳ್ತಾರೆ ಇನ್ನೂ ನಾವು ಭಾರಿ ಕೇಳಬೇಕು ಅಂತ ಅರ್ಥ ಹೇಳ್ತಾರಲ್ಲ ಮಾತನ್ನು ಸಾಮಾನ್ಯವಾಗಿ. ಸಾಮಾನ್ಯ ಇನ್ನು ಇಲ್ಲೇ ಇರಬೇಕು, ಇಲ್ಲೇ ಬರಬೇಕು, ಮತ್ತೆ ಮತ್ತೆ ಬರಬೇಕು ಮಾತೆಲ್ಲ ಆಡ್ತಾರೆ. ಅದೆಲ್ಲ ಉದ್ದೇಶ ಅವ್ರು ಹೇಳಿದ ಉಪಯೋಗ ಆಗಿದೆ ಅಂತ ತಾತ್ಪರ್ಯ ಹೊರತು ಇನ್ನೂ ಹೇಳಬೇಕು, ನಾವು ಕೇಳಬೇಕು ಅಂತಲೇ ಹೊರತು ಇವ್ರು ಚೆನ್ನಾಗಿ ಹೇಳಿಲ್ಲ, ತೃಪ್ತಿ ಆಗಿಲ್ಲ ಅಂತ ಅರ್ಥ. ಕೆಲವರು ಹಾಗೆ ಹೇಳ್ತಾರೆ, ನಮಗೇನೇನೂ ತೃಪ್ತಿ ಆಗಿಲ್ಲ ಅಂತ ಬಿಡ್ತಾರೆ. ಬರೀ ತೃಪ್ತಿ ಅಲ್ಲ, ಏನೇನೂ ತೃಪ್ತಿ ಆಗಿಲ್ಲ, ನೀವು ಕೂತ್ಕೊಂಡು ಏನು ಮಾಡೋಕ್ಕೆ ಗೊತ್ತು ಪಾಪ ಅಂತ, ಐರ್ಬಡಿ ಎದ್ದು ಹೋಗ್ತೀರಿ ಬರೋದಿಲ್ಲ ಅಂತ ಹೇಳೋದು. ಹಾಗಲ್ಲ, ಭಾರಿ ಚೆನ್ನಾಗಿತ್ತು, ಅದರಿಂದ ಚೆನ್ನಾಗಿರೋ ಪದಾರ್ಥ ಕಡಿಮೆ ಹಾಕಿದ್ರೆ ಏನಾಗುತ್ತೆ, ಸಾಕಾಗಲಿಲ್ಲ ಅಂತ ಹೇಳ್ತಾರೆ. ಆ ಸ್ಥಿತಿ ಸಾಕಾಗಲಿಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ಅಥೋಷೋ ಅನಲಂಬು. ನಮಗೇನು ಅನಿಸುತ್ತೆ, ಭಾರತ ಬರದ ಮೇಲೆ ಸೃಷ್ಟಿಯಾಗಿಲ್ಲ ಅಂದರೆ ನಾವು ಭಾರತ ಹೋಗಿ ನಮಗೇನು ತೃಪ್ತಿ ಆಗುತ್ತೆ, ಬರದವರಿಗೆ ತೃಪ್ತಿ ಆಗೋದ ಮೇಲೆ ನಮಗೇನು ತೃಪ್ತಿ ಆಗುತ್ತೆ, ಆ ಅರ್ಥ ಅಲ್ಲ. ಶ್ರುತ್ವಾ ಕಥಾಂ ನತುಷ್ಯಾಮಿ ಹರೇರದ್ಭುತ ಕರ್ಮಣಃ ಇತಿ ಮಾತ್ಸ್ಯೆ. ಅದು ಸಾಮಾನ್ಯವಾಗಿ ಇಂಥ ಮಾತು ಹೇಳ್ತಾರೆ ಅಂತ ತೋರಿಸ್ತಾರೆ. ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ, ದೇವ್ರ ಕಥೆ ಎಷ್ಟು ಕೇಳಿದರೂ ಕೂಡ ಸಂತೋಷ ಆಗೋದೇ ಇಲ್ಲ. ಆ ಅರ್ಥ ಅದಕ್ಕೆ ಸುಮ್ಮನೆ ಓದಿಬಿಟ್ರೆ ಏನಾಗುತ್ತೆ ಗೊತ್ತಾ, ದೇವ್ರ ಕಥೆ ಎಷ್ಟು ಕೇಳಿದ್ರು ಸಂತೋಷ ಆಗೋದೇ ಇಲ್ಲ. ಸಂಸ್ಕೃತ ಸ್ತೋಷ ಶಬ್ದಕ್ಕೆ ಎರಡು ಅರ್ಥ ಇದೆ. ಸುಖ ಅಂತ ಇನ್ನೊಂದು ಅರ್ಥ ಅಲಂ ಬುದ್ಧಿ ಅಂತ, ಅಂದರೆ ತೃಪ್ತಿ ಅಂತ. ತೃಪ್ತಿ ಆಗಲಿಲ್ಲ ಬೇರೆ, ನಮಗೆ ಇದಾಗಲಿಲ್ಲ ಬೇರೆ. ಚೆನ್ನಾಗಿಲ್ಲ ಅನ್ನೋ ಪದ ಬೇರೆ, ತೃಪ್ತಿ ಆಗಲಿಲ್ಲ ಪದ ಬೇರೆ. ತೃಪ್ತಿ ಆಗಲಿಲ್ಲ ಪದ ಚೆನ್ನಾಗಿದ್ದಾಗಲೇ ಉಪಯೋಗಿಸೋದಾನೆ, ಬೇರೆ ಉಪಯೋಗಿಸೋದಿಲ್ಲ. ದೇವ್ರ ಕಥೆ ಎಷ್ಟು ಕೇಳಿದ್ರು ಕೂಡ ಏನಾಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿರೋದ್ರಿಂದ ನಾವು ಕೊನೆಗೆ ಹೇಳ್ತಾರೆ, ಎಲ್ಲ ಚೆನ್ನಾಗಿದ್ರೆ ಹೊಟ್ಟೆ ಮುಗಿದು ಹೊಟ್ಟೆ ಇರೋದು ಅಲ್ತಾಡ್ತಲ್ಲ ಆ ಥರ. ಹೊಟ್ಟೆ ತುಂಬಿ ಬೇಡ ಅಂತ ಹೇಳ್ತಾರಲ್ಲ, ತಲೆ ಹಿಡಿದೇನೆ ಏನು ಹೇಳ್ತಾರೆ, ತೃಪ್ತಿ ಆಗಲಿಲ್ಲ. ಶ್ರುತ್ವಾ ಕಥಾಂ ನತುಷ್ಯಾಮಿ ಹರೇರದ್ಭುತ. ಆಚಾರ್ಯಗಿಂತ ಮುಂಚಿದೆಲ್ಲ ಪುರಾಣ ಹೇಳ್ಬೇಕಾದ್ರೆ ಈ ತಪ್ಪು ಹೇಳ್ಕೊಂಡು ಹೋಗ್ತಾ ಇದ್ರು, ಹಾಗೇನೆ ಎಲ್ಲ ಸರಿ ಮಾಡಿದ್ರೆ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್ ವಿವಿಕ್ತಸ್ಥ ಇದಂ ಪ್ರೋವಾಚ ಧರ್ಮವಿತ್. ಅವ್ರೇನು ಮಾಡಿದ್ರಾಗ, ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾ ತಟೇ ಶುಚೌ ವಿತರ್ಕಯನ್ ವಿವಿಕ್ತಸ್ಯ ಇದಂ ಪ್ರೋವಾಚ ಧರ್ಮವಿತ್. ನಾತಿ ಪ್ರಸನ್ನ ಹೃದಯ, ಅತಿ ಪ್ರಸನ್ನ ಹೃದಯರಾಗಲಿಲ್ಲ ಅಂದರೆ ತೃಪ್ತ ಹೃದಯರಾಗಲಿಲ್ಲ. ಎಲ್ಲಿದ್ದಾರೆ ಅವರು, ಸರಸ್ವತ್ಯಾಸ್ತಟೆ. ಎಷ್ಟು ಹಿಸ್ಟ್ರಿ ಗೊತ್ತಾಯಿತು. ಸರಸ್ವತಿ ನದಿ ತೀರದಲ್ಲಿ ಕೂತಿದ್ದಾರೆ. ಯಾವುದು ಸರಸ್ವತಿ ನದಿ? ಅಲ್ಲಿಂದ ಮುಂದೆ ಹೋಗ್ತೀವಿ ನಾವು ಬದರಿಯಿಂದ, ಎರಡು ನದಿ ಸಂಗಮ ಇದೆ. ಸರಸ್ವತಿ ನದಿ ಬೇಲಿಂದ ಬೀಳುತ್ತೆ, ಫಾಲ್ಸ್ ಅದು. ಈ ಕಡೆ ಅಲಕನಂದ ಬರುತ್ತೆ, ಎರಡು ಸೇರುತ್ತೆ. ಹೌದು, ಅಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು. ಹೋದರೆ ಭೀಮಪೂರ್ನಲ್ಲಿರೋದೇ ಸರಸ್ವತಿ. ಅದು ಬೇಲಿಂದ ಬಿದ್ದು ಈ ಕಡೆ ಬಂದುಬಿಡುತ್ತೆ. ಅಲಕನಂದ ಹೀಗಿಂದ ಬಂದು ಹೊಸದಾರೋದು ಜಾಯಿನ್ ಆಗುತ್ತೆ. ಈ ಕಡೆ ಸರಸ್ವತಿ. ಅಲ್ಲಿ ವ್ಯಾಸಾಶ್ರಮ, ಇವತ್ತಿಗೆ ವ್ಯಾಸಾಶ್ರಮ ಇದೆ. ಅಲ್ಲೇ ಭಾಗವತ ಬರೆದಿದ್ದು ಅಲ್ಲೇನೆ. ಅದು ಸರಸ್ವತಿ. ಇಲ್ಲಿ ಸರಸ್ವತಿ ಇಲ್ಲಿಂದ ಬಂದು ಸರಸ್ವತಿ ನದಿಯೇನಿಲ್ಲ ಅಂತ, ಅಲ್ಲಿ ಸರಸ್ವತಿ ನದಿ ಇದೆ. ಅಲ್ಲಿ ಮಾತ್ರ ಬೇರೆ ಕಡೆ ಕಾಣೋದಿಲ್ಲ, ಅದು ಸೇರಿಬಿಡುತ್ತೆ, ಬೋಧೋಯ್ತು. ಆಮೇಲೆ ಗುಪ್ತಗಾಮಿನಿ ಆಗಿ ಹೋಗಿ ಬಂದುಬಿಡುತ್ತೆ ಆ ಕಡೆ. ಅರ್ಥ ಆಯ್ತಾ? ಇದು ಈ ಕಡೆಗೆ ಅಲಕನಂದ, ಆ ಕಡೆ ಇದು. ಬರೀ ನಾವು ಅಲಕನಂದ ತೀರ ಈ ಕಡೆ ಆಗ್ತಿತ್ತು, ಸರಸ್ವತಿ ಆ ಕಡೆ ಆಯಿತು. ಆ ಕಡೆಯೇ ವ್ಯಾಸಾಶ್ರಮ ಇರೋದು. ವ್ಯಾಸಗುಹ, ದೊಡ್ಡ ವ್ಯಾಸಗುಹ ಅಂತಿದೆ. ನ್ಯಾಚುರಲ್ ಕೇವ್ ಅದು. ಅದು ನೋಡ್ಬೇಕು. ಚಳಿ ಅಂತ ಮುಂದೆ ಹೋಗೋದಿಲ್ಲ ಯಾರು ಕೂಡ. ಆದ್ದರಿಂದ ಗೊತ್ತಾ, ನಾ ಹೋದ ಕಾಲಕ್ಕೆ ದೊಡ್ಡ ಐಸ್ ಬಿಟ್ಟು, ದೊಡ್ಡದು ಇದು ಇದರಷ್ಟು ದೊಡ್ಡದಿದೆ. ಆಗಿದ್ದು ಬ್ಲಾಕ್ ಬಿದ್ದುಬಿಟ್ಟಿದೆ. ಹಾಗೆ ಮಧ್ಯ ಕೊರೆದಿದ್ದಾರೆ. ದಾಟಿ ಅದೇನು ಇಷ್ಟಿಲ್ಲ, ಅಲ್ಲಿವರೆಗಿದೆ. ಮತ್ತೆ ಒಂದೆರಡು ಹೆಚ್ಚೆ ಇಲ್ಲ. ಗೊತ್ತಾಯ್ತಾ? ನಾವು ಬರೀ ಕಾಲಲ್ಲಿ ಹೋಗಿರೋದು, ಓಡ್ಕೋಬೇಕಾದ್ರ ಮೇಲೆ. ಅವನಿಗೆ ಅಭ್ಯಾಸ ಇತ್ತು. ಜೊತೆಗೆ ಮಿಲಿಟ್ರಿ ಅವ್ನು ಬಂದಿದ್ದ ದಾರಿ ತೋರ್ಸೋಕ್ಕೆ. ಅದು 78 ಗೊತ್ತಾಯ್ತಾ? ಏನು ಆ ಮದುವೆಯಲ್ಲಿ ಹೇಗಿತ್ತು, ಒಂದೇ ಛತ್ರ ಇದ್ದಿದ್ದಾಗ ನೀವು ಹೋದ ತಕ್ಷಣ ಬದ್ರಿ ಗುಡಿ ಕಾಣಿಸೋದು. ನಿಂತ್ಕೊಂಡು ಇಲ್ಲಿ ಹತ್ತಿರ ಹೋದ್ರೂ ಗುಡಿ ಕಾಣಿಸೋದಿಲ್ಲ.
ಅಷ್ಟು ಬಿಲ್ಡಿಂಗ್ ಆಗಿಬಿಟ್ಟಿದೆ. ಒಂದೇ ಒಂದು ಛತ್ರ ಇದ್ದಿತ್ತು, ಅಂಥ ಸ್ಥಿತಿ ಅದು. ಹಾಗಾಗಿ ಕಾಲಂದ್ರೆ ಅಂಥ ಆಮೇಲೆ ಇನ್ನೊಂದು ಸತ್ತು ಹೋದಾಗಲಿ ಇತ್ತು, ಸ್ವಲ್ಪ ಇತ್ತು. ಮತ್ತೊಂದು ಸತ್ತು ಹೋದಾಗ ಏನು ಕರಗೋಗ್ಬಿಟ್ಟಿತ್ತು. ಅಷ್ಟು ದಿವಸ ಬೇಕಾಯ್ತು ಹೋಗ್ಬೇಕಾದ್ರೆ. ದೊಡ್ಡ ಸಾಲಿಡ್ ಐಸ್ ಬ್ಲಾಕ್ ಅದು. ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಕಾಣಿಸುತ್ತೆ. ಅದು ಈ ಕಡೆ ಇದು ಭಾರಿ ಚೆನ್ನಾಗಿರೋ ಜಾಗ ಅದು. ಗಣೇಶ ಗುಹಾ ಅಂತ ಒಂದು ಗಣೇಶ ಬರೆದಿದ್ದಲ್ಲ, ಅದು ಗಣೇಶ ಗುಹಾ ಅಂತಿದೆ, ವ್ಯಾಸ ಗುಹಾ ಇದೆ, ಭೀಮಾ ಪೂಲ್ ಇದೆ. ಅದು 99% ಜನ ನೋಡೋದಿಲ್ಲ. ಅದು ಇದೆ ಅಂತ ಫಸ್ಟ್ ಗೊತ್ತಿಲ್ಲ. ಇದ್ದೊಬ್ರು ಸಾಕ್ಬಿಡಿ ಹೋಗೋಣ ಅಂತ ಹೊರಟಿದೆ. ಈ ಕಡೆ ವಸ್ತುವಾರ ದೂರ, ಈ ಕಡೆ ದೂರ ಅದು. ಈ ದಾರಿನೇ ಬೇರೆ ಅದು. ಅಲ್ಲಿಂದನೇ ಹೋಗ್ಬೋದು, ರೌಂಡ್ ಅಬೌಟ್ ಆಗೋದು, ನಡ್ಕೊಂಡು ಹೋಗ್ಬೇಕಲ್ಲಿದ್ದ. ಹಾಂ, ಫುಲ್ ಬೆಳಿಗ್ಗೆ ದೂರ ಇದೆ, ಹೋಗಿ ಬಂದು ಮಾಡಬೇಕಾದ್ರೆ ದೂರ ಇದೆ. ಗಣೇಶ ಬರದ ಅಂತ ಹೇಳ್ಬಿಟ್ಟು ಅದು ವಾಕ್ಯ ಇದೆಯಾ? ಏನ ವ್ಯಾಸರು ಹೇಳಿದ್ರು ಗಣೇಶ ಬರದ ಅಂತ ಇದೆಯಲ್ಲ? ಹೌದು, ಮಹಾಭಾರತಲ್ಲೇ ಬರುತ್ತದ ಆ ಜಾಗ. ಅದು ಜನಕ್ಕೆ ಮಹಾಭಾರತ ಏನೂ ಗೊತ್ತಿಲ್ಲ, ಹಾಗೆ ಹೇಳ್ತಾರೋ. ಇಲ್ಲಿ ಗಣೇಶ ಅಲ್ಲಿ ಜನ, ಹಳ್ಳಿ ಜನಗಳು ಬಂದು, ಅದು ಮಿಲಿಟರಿ ಲಾಸ್ಟ್ ವಿಲೇಜ್, ಅದು ಮಿಲಿಟರಿ ಲಾಸ್ಟ್ ವಿಲೇಜ್. ಅದಕ್ಕೆ ಮಾನ ಅಂತ ಕರೀತಾರೆ, ಲಾಸ್ಟ್ ವಿಲೇಜ್. ಅಲ್ಲಿಂದ ಮುಂದೆ ಅಲ್ಲಿ ಇಂಡಿಯಾದ ಬಾರ್ಡರ್ ಹೋಗೋದು ಮುಂದಿಲ್ಲ. ಅಂದರೆ ಮುಂದೆ ಯಾವ ಸಿಟಿಗೆ ಹಳ್ಳಿಗಳು ಬರೋಲ್ಲ, ಆಗೋಯ್ತು ಅಷ್ಟು ಲಾಸ್ಟ್. ಹೇಳ್ತಾ ಎಲ್ಲ ಹೇಳ್ತಾರೆ, ಈ ಕಥೆ ಎಲ್ಲ ಅವರೇ ಹೇಳ್ತಾರೆ. ಭೀಮ ಎತ್ತಿಟ್ಟಿದ್ದು ಅಂತ ಅವರೇ ಕಥೆ ಹೇಳೋದು, ಬೇರೆ ಕಡೆ ಎಲ್ಲೂ ಬಂದಿಲ್ಲ ಅದು. ಸ್ವರ್ಗಾರೋಹಣಕ್ಕೆ ಹೋದ ಕಾಲಕ್ಕೆ ಧರ್ಮರಾಜ ವಯಸ್ಸಾಗಿತ್ತ, 108 ವರ್ಷ ಧರ್ಮರಾಜನಿಗೆ. ಮೊದಲೆಲ್ಲ ಹೋಗಿ ಬಂದಿದ್ರು, ಬರ್ಬೇಕು ಹೋದ ಕಾಲಕ್ಕೆ ಹಾರ್ಕೊಂಡು ಹೋಗಿಬಿಟ್ಟಿದ್ರು. ಆಗ ಅರೌಂಡ್ 50 ಇಯರ್ಸ್ ಅವರೇ, 57 ಅಷ್ಟೇ. ಈಗ ತುಂಬ ವರ್ಷ ಆಗಿಬಿಟ್ಟಿದೆ. ಭೀಮಸೇನಿಗೆ ಸಮಸ್ಯೆ ಇಲ್ಲ. ತಕ್ಷಣ ಅವರೊಂದು ಗುಡ್ಡದ ಮುರಿದು ಬಿಟ್ಟು ಅಲ್ಲಿಡ್ತಾರೆ ಸೇತುವೆ. ಒಂದೇ ಕಲ್ಲಿನ ಸೇತುವೆ ಅದು. 5,000 ವರ್ಷ ಹೋಗಿಲ್ಲ. ನಮ್ಮ ಸೇತುವೆಗಳು ದಿವಸ ಹೋಗ್ತಾನೆ ಇರ್ತವೆ. ಇಷ್ಟು ಕಷ್ಟಪಟ್ಟು ಕಟ್ತಾರಲ್ಲ, ಒಂದು ಮಳೆ ಬಂದರೆ ಹೋಗಿಬಿಡ್ತಾರೆ. ಅಲ್ಲಿ ಮಳೆ ಭಾರಿ ಜಾಸ್ತಿ ಅಲ್ಲಿ, ಆದರೂ ಕೂಡ ಅಲ್ಲಿ ಏನಾಗಿಲ್ಲ. ಒಂದು ದೊಡ್ಡ ಕಲ್ಲು, ಅದು ಭಾರಿ ದೊಡ್ಡ ಕಲ್ಲು. ಇವತ್ತು ಬಂದೇನಿಲ್ಲ, ಬರೀ ಕಲ್ಲು. ಈ ಕಡೆ ಅದ್ರ ಬಗ್ಗೆ ಎತ್ತಿನ ಗಾಡಿ ಹೋಗ್ತಿದ್ದಾಗ ಅಷ್ಟು ಚೆನ್ನಾಗಿತ್ತು. ಈಗೆಲ್ಲ ನಿಮ್ಮ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟಿ, ಅದನ್ನ ಮಾಡರ್ನ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಯಾವುದು ಯಾಕೆ ಜೋರ ಬಿಡು, ಸರಸ್ವತಿ ನದಿ ಭಾಳ ಜೋರ ಬಿಡುತ್ತೆ. ಅದು ನೋಡಿ ನೀರು ನಮ್ಗೆ ಹಾರುತ್ತೆ, ಕೆಳ ಬಿದ್ದು ನೀರು ಮೈ ಸಿಡಿಯುತ್ತೆ. ಗೊತ್ತಾಯ್ತಾ? ಅದೇ ಪೂಲ್ ಅಂದರೆ ಬ್ರಿಡ್ಜ್ ಅಂತ ಅರ್ಥ. ಭೀಮ ಹಾಕಿದ ಬ್ರಿಡ್ಜ್ ಅದು, ಒಂದೇ ಕಲ್ಲಿನ ಬ್ರಿಡ್ಜ್ ಅದು. ಇಲ್ಲಿ ಹಾಗೆ ಒಂದು ಕೈಲಿ ಎತ್ತಿಟ್ರು ಅಂತ ಹೇಳ್ತಾಯಿಲ್ಲ, ಮಧ್ವ ರೂಪದಲ್ಲಿ ಎತ್ತಿಟ್ಟು ಕಥೆ ಹೇಳ್ತಾರೆ. ಅದು ನೋಡಿ ಇಲ್ಲಿ ಯಾರು ಅಂತ ಕಾಣುತ್ತೆ, ನೋಡ್ಬೇಕಾದ್ರೆ. ನಾರ್ಶಾಲ ಕಲಶದ ಹತ್ರ, ಕಲಶನೂ ಅಲ್ಲ, ಅದು ಮುಂದೆ ಹೋಗ್ಬೇಕು ಇನ್ನೂ ಕೂಡ, ಅಲ್ಲಿ ಬರುತ್ತೆ. ಅಲ್ಲಿ ಅದನ್ನು ನೋಡಿದ್ರೆ ಗೊತ್ತೇ. ಇದು ಬಂಡೆ, ಅದು ಬಂಡೆ. ಇದು 55 ಟನ್ ಇದೆ, ಒಂದೇ ಕೈಲಿ 55 ಟನ್ ಒಂದೇ ಕೈಲಿ ಎತ್ತಿಟ್ಟಿದೆ. ಅದನ್ನು ಯಾರು ನೋಡಿಲ್ಲ, ಅದನ್ನು ಗುರ್ಸೇ ಇಲ್ಲ, ಹಾಗೇ ಇದೆ. ಪುಣ್ಯ ಮಾಡಿದವ್ರಿಗೆ ಮಾತ್ರ ಸರಿಯತ್ತೆ. ಅವೆಲ್ಲ ಸರಿ, ಪುಣ್ಯ ಇಲ್ದವ್ರಿಗೆ, ಕಣ್ಣಿಲ್ದವ್ರಿಗೆ ಮಾತ್ರ ಕಾಣಿಸುತ್ತಲ್ಲ. ಹಾಗೆ ಒಂದು ರೂಪಕ್ಕೆ ಯಾರಿಗೆ ಬರಬೇಕು? ಕಣ್ಣಿದ್ರೆ. ಇದು ಯಾರಿಗೆ ಬರುತ್ತೆ? ಪುಣ್ಯ ಇದ್ದರೆ, ಎಲ್ಲರೂ ಬರೋದೇ ಇಲ್ಲ. ಏವಂ ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟ್. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಹಿಸ್ಟ್ರಿ ಇದೆಲ್ಲ. ಇದೆಲ್ಲ ವೇದವ್ಯಾಸರ ಅವತಾರ ಬರೆದ ಜಾಗ ಕೂಡ ಇವತ್ತು ನಮಗೆ ಸಿಗುತ್ತೆ. ಅದು ಶಮ್ಯಾಪ್ರಾಸ ಅಂತ ಅದು ಹೆಸರು, ಶಮ್ಯಾಪ್ರಾಸ ಅಂತ ಕರೆ ಬಂದು ಬರುತ್ತೆ, ಇಲ್ಲೇ ಬರುತ್ತೆ. ವಿತರ್ಕಯನ್ ವಿವಿಕ್ತಸ್ಯ. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾರಂತೆ. ಏನಾಗ್ತಿ ಈಗ? ಒಬ್ಬರೇ ಕೂತಿದ್ದಾರೆ, ಯಾರೂ ಇಲ್ಲ. ಏನೋ ಇದೆಯಲ್ಲ, ಏನು ಮಾಡ್ಬೇಕು ನಾನೀಗ ಅಂತ ಯೋಚನೆ ಮಾಡ್ತಿದ್ದಾರೆ. ಅಪ್ರಸಾದಶ್ಚ ಸಯೇವಾ. ಅಪ್ರಸಾದ ಕೂಡ ಅಷ್ಟು ತೃಪ್ತಿ ಇಲ್ಲ ಅಂತಲೇ ಅರ್ಥ ಹೊರತು ತಪ್ಪು ಬರೆದಿದ್ದೇನೆ ಅಂತ ಅರ್ಥ ಅಲ್ಲ. ಏನೋ ಭಾರಿ ಇದಾಗಿದೆ ಅಂತಲ್ಲ. ಅವರಿಗೆ ತಿಳಿಲಿಲ್ಲ ಎಂಬ ಅರ್ಥ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಪ್ರಸನ್ನೋ ಭವೇ ದಿವ್ಯಾಂ ಕಥಾಂ ಶೃಣ್ವನ್ ಹರೇ ಪರಾಂ ಇತಿ ಚ. ಹೇಳ್ತಾರೆ, ದೇವ್ರ ಕಥೆ, ದಿವ್ಯಾದ ಕಥೆ ಕೇಳ್ತಿದ್ರೆ ಯಾರಿಗೆ ಪ್ರಸನ್ನತೆ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಅಂದ್ರೇನು? ಕೇಳಿ ಆಯ್ತಪ್ಪ ಸಾಕಪ್ಪ ಅಂತ ಭಾವನೆ ಬರೋದೇ ಇಲ್ಲ ಅಂತಂತೆ. ಸರಿಯಾಗಿ ಕೇಳ್ತಾ ಇದ್ದರೆ ಹೇಳೋರಿಗೂ ಕೇಳೋರಿಗೂ ಏನಾಗೋದಿಲ್ಲ, ಬೋರ್ ಅಂತ ಅನಿಸೋದೇ ಇಲ್ಲ. ಹೇಳಿದ್ನಲ್ಲ, ಊಟ ನೀವು 8-10 ತಾಸು ಮಾಡೋಕ್ಕೆ ಬರುತ್ತಾ ನಾನ್ ಸ್ಟಾಪಾಗಿ? ಫುಲ್ ಲೇಟಾಗಿ ಎದ್ದೋಗ್ಬಿಡ್ತಾನೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಇಷ್ಟೊತ್ತು ಯಾರು ಕೊಡ್ತಾ ಇರುತ್ತೆ? ಪ್ರವಚನಗಳು ಹಾಗಲ್ಲ. ಇವತ್ತು ಸ್ವಲ್ಪ ಕಡಿಮೆ. ಹಿಂದೆಲ್ಲ ಪ್ರವಚನಗಳು ಮಂಗಳ ದಿವಸ ಅಂತೇಳಿದರೆ ಭಾಗವತ 4-5 ತಾಸುಗಳು. ಅವೆಲ್ಲ ಸಾಮಾನ್ಯ ಇಲ್ಲ, ಅಷ್ಟು ಶ್ರದ್ಧೆಯಿಂದ ಹೇಳೋರು. ಎಲ್ಲ ಹಾಗೆ ಕೂತಿದ್ರು, ಸ್ವಲ್ಪ ಅಲಗಾಡ್ದಾಗ ಕೊಡ್ತಿದ್ರು. ಈಗ 4 ತಾಸು ಕೂಡ ಕಡಿಮೆ ಆಗಿದೆ. ಹಿಂದೆಲ್ಲ ಇತ್ತೀಚೆಗೆ ತುಂಬ ಕಡಿಮೆ ಆಗ್ತದೆ. ಬರ್ತಾ ಈಗೆಲ್ಲ ಶಾರ್ಟ್ 2 ನಿಮಿಷದಲ್ಲೇ ಕೇಳೋದು, 3 ನಿಮಿಷ ಕೇಳೋದು. ಈಗ ಹಾಕ್ತಾರೆ ವಿಡಿಯೋ, ಇಷ್ಟೇ ಜಾಸ್ತಿ ಆದರೆ ಅದು ಆಫ್ ಮಾಡಿಬಿಡ್ತಾರೆ ತಕ್ಷಣ. ಆ ಸ್ಥಿತಿ ಬಂದಿದೆ. ಹರಿಕಥೆ ಕೇಳೋದಕ್ಕೆ ಎಂದೂ ಬೋರ್ ಆಗೋದಿಲ್ಲ ಅಂತ ಅರ್ಥ. ಧೃತವ್ರತೇನ ಹಿಮಯ. ಇದೆಲ್ಲ ಓದಬೇಕು, ಎಷ್ಟು ಚೆನ್ನಾಗಿರೋ ವಾಕ್ಯಗಳು ಒಂದೊಂದು. ಧೃತವ್ರತೇನ ಹಿಮಯ ಛಂದಾಂಸಿ ಗುರವೋ ಅಗ್ನಯ ಮಾನಿತಾ ನಿರ್ವಲೀಕೇನ ಗೃಹೀತಂಚಾನುಶಾಸನಂ. ನೋಡೋದಕ್ಕೆ ಹೇಗೆ ಮಾಡ್ತಾರೆ ಗೊತ್ತಾ? ನಮಗೆ ಯಾಕೋ ತೃಪ್ತಿ ಆಗಿರೋ, ಏನೋ ಬಿಟ್ಟಾಗಿ ಕಾಣಿಸುತ್ತೆ, ಏನೋ ಲೋಪ ಇದೆ ಅಂತ ಆ ಥರ ಯೋಚನೆ ಮಾಡ್ತೀವಿ ನಾವು.
ಸರಿ ಏನೋ ಉಪ್ಪು ಕಡಿಮೆ ಹಾಕಿದ್ದಾರೆ ಇದು ಹಾಕೋದು ಹೇಳೋದಿಲ್ಲ, ಸ್ವೀಟ್ ಕಡಿಮೆ ಆಗಿದೆ ಅಂಥೇಳಿ. ಈ ಮಾಡೋದೆಲ್ಲ ಮಾಡಿದ್ದೇನಲ್ಲ, ಯಾಕೆ ಹೀಗಾಗ್ತಿದೆ ಅಂಥೇಳಿ. ಮಾಡೋದೆಲ್ಲ ಮಾಡಿದ್ದೇನೆ, ಏನೋ ಬಿಟ್ಟು ಅಂತ ಅನಿಸಿಲ್ಲ, ಮತ್ತೇನು ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡಿ ತೋರಿಸ್ತಿದ್ದಾರಂತ. ಸರಿಯಾಗಿ ನೋಡಿ, ನಾವು ಏನಾದ್ರು ಆದ ಕಾಲ ತಪ್ಪಾದಾಗ ನನ್ನಿಂದ ತಪ್ಪಾಯಿತಾ ಅಂತ ವಿಮರ್ಶೆಗೆ ಮಾಡಬೇಕು. ಧೃತವ್ರತೇನ ಮಯ ಛಂದಾಂಸಿ ಗುರವೋ ಅಗ್ನಯ ಮಾನಿತಾ. ನಾನು ವ್ರತಶೀಲನಾದವನು, ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ, ಬರೆದಿದ್ದೇನೆ, ತಿಳಿಸಿದ್ದೇನೆ, ಗುರುಗಳನ್ನು ಆರಾಧನೆ ಮಾಡಿದ್ದೇನೆ, ಅಗ್ನಿಪೂಜೆ ಮಾಡಿದ್ದೇನೆ. ಅಗ್ನಿಪೂಜೆ ಮಾಡೋದು ಅಂದ್ರೇನು? ಅಗ್ನಿಹೋತ್ರ ಇತ್ಯಾದಿಗಳನ್ನು ಬಿಟ್ಟಿಲ್ಲ. ಇವತ್ತು ಹುಡ್ಕೋರಿಗೆ ಎಲ್ಲ ಬಿಟ್ಟಿರ್ತೀವಿ, ಆದ್ದರಿಂದ ಸರಿ ಏನಾಗಿಲ್ಲ ಅಂದರೆ ಮತ್ತೆ ಮಾತಾಡಬೇಕಾಗಿಲ್ಲ. ಬರೀ ಪೇಪರ್ ಕೊಟ್ಟವನು ಏನು ಬಿಟ್ಟೆ ಅಂತ ಹೇಳಬೇಕು, ಎಲ್ಲ ಬಿಟ್ಟಾಗಿದೆ. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಬಂದಾಗ ಯೋಚನೆ ಮಾಡಬೇಕು, ಯಾವುದೋ ಲೋಪ ಇದೆ ನಮ್ಮಲ್ಲಿ, ಅದಕ್ಕೆ ಹಾಗಾಗಿದೆ ಅಂತ ಹೇಳಿಬಿಟ್ಟು ಅವು ಹುಡುಗುತ್ತಾಗ. ದೇವ ಪೂಜೆ ಇಲ್ಲ, ಸಂಧ್ಯಾವನ್ನಿಲ್ಲ, ಯಾವುದೂ ಇಲ್ಲ ಅಂದರೆ ಹೇಗೆ ಒಳ್ಳೆಯದಾಗತ್ತೆ ಅವನಿಗೆ. ಇವತ್ತು ಯಾಕೆಂದರೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಯೋಚನೆ ಮಾಡೋ ಪದ್ಧತಿನೇ ಹೋಗಿಬಿಟ್ಟಿದೆ. ಇವೆಲ್ಲ ಸುಖ ಕೊಡೋದು ಯಾವ ಶಕ್ತಿ, ಯಾರಿಗೂ ಶಕ್ತಿ ಇಲ್ಲ, ದೇವರು ಕೊಡಬೇಕು. ದೇವರು ಕೆಲಸ ಮಾಡಿದ್ರೆ ದೇವರು ಕೊಡೋದಿಲ್ಲ, ಸಿಂಪಲ್. ದೇವ ಕಾರ್ಯ ಒಂದಾರ ಮಾಡಿದಾರಾ? ಇಲ್ಲ. ಸತ್ಯ ಧರ್ಮಗಳು ಕೂಡ ಇಲ್ಲ. ದೇವರು ಯಾಕೆ ಪ್ರಸನ್ನನಾಗ್ತಾನೆ? ಮಾನಿತ ನಿರ್ವೆಲೀಕೇನ ಗೃಹೀತಂ ಚಾನುಶಾಸನಂ. ಅನುಶಾಸನ ಈ ರೀತಿ ಮಾಡೋದು ಶಾಸ್ತ್ರ ಹೇಳೋದನ್ನೆಲ್ಲ ನಡೆಸಿದ್ದೇನೆ ನಾನೀಗ. ನೋಡ್ರಿ ಏನಿಸ್ಬೇಕು, ಯಾರೋ ನಮ್ಮತ್ತೆ ಇವರು ಆರ್ಡಿನರಿ ಫಲವಂತ ಕಣ ಮಾಡ್ತಾರೆ, ಹಸುರ ಮೊಹರಕ್ಕೆ ಹಾಗೆ ಮಾಡ್ತಾರೆ. ಆಚಾರಾಪೇಕ್ಷೆಯ ನಿರ್ವಲಿಕೇನ ಎಲ್ಲಿ ಏನು ಹೇಳಿ, ಯಾವುದದು? ನಿರ್ವೆಲೀಕೇನ ಅಂತ ಹೇಳಿದರೆ ನಿರ್ವಂಚನೆಯಿಂದ. ನಿರ್ವಂಚನೆಯಿಂದ ಯೋಚನೆ ಮಾಡಿದ್ದು ಎಲ್ಲ ಕೆಲಸ ಹೇಗೆ ಮಾಡಿದ್ದೆ ನಾನೀಗ? ನಿರ್ವಂಚನೆಯಿಂದ ಮಾಡಿದ್ದೇನೆ. ಮತ್ತು ಯಾಕೆ ಹೀಗಾಗ್ತಿದೆ ಹಾಗಿದ್ರೆ ಅಂತ ಪ್ರಶ್ನೆ ಈಗ. ಮಾಡ್ತಿದ್ದಾರೆ ಅವ್ರು ಹೀಗೆ ಮಾಡ್ತಾ. ನೀವು ಯೋಚನೆ ಮಾಡಬೇಕು ಮಾಡಿದರೆ ಅಂತ ಅರ್ಥ. ಯಾವ ಪ್ರಾಬ್ಲಮ್ ಬರುತ್ತೋ ಎಲ್ಲೋ ನಮ್ಮ ಲೋಪ ಆಗಿದೆ ಅಂತ ಅರ್ಥ. ಬ್ರಾಹ್ಮಣ ಏನು ಮಾಡಿದ, ಮಗ ಸತ್ತೋಗ್ಬಿಟ್ಟ, ಸಣ್ಣ ಹುಡುಗ. ಯಾಕೆ ಹೀಗಾಯಿತು? ರಾಮದೇವ್ರ ಹತ್ರ ಬಂದ, ನಾನು ಮಾಡೋದೆಲ್ಲ ಮಾಡಿಬಿಟ್ಟಿದ್ದೆ, ನನ್ನಿಂದ ತಪ್ಪಿಲ್ಲ, ಮತ್ತು ಯಾಕೆ ಸತ್ತ ನನ್ನ ಮಗ? ಎಷ್ಟು ಆರ್ಗ್ಯೂ ಡಿಮ್ಯಾಂಡ್ ಮಾಡ್ತಾನೆ. ತಪ್ಪಾಗಿರ್ತಾನೆ, ಏನು ಮಾಡೇ ಇಲ್ವಲ್ಲ, ನಿನ್ನ ರಾಜ್ಯದಲ್ಲಿ ತಪ್ಪಾಡೋ ಚಾನ್ಸೇ ಇಲ್ಲ. ಮುಂದಿನ ಕಥೆ ಗೊತ್ತಾಗ. ಈ ಥರ ಯೋಚನೆ ಮಾಡೋದು ಧೈರ್ಯ ಇರಬೇಕಾಗ. ಎಲ್ಲ ಬರೆದು ಯಾಕೆ ಸರ್ ಕಡಿಮೆ ಕೊಟ್ಟಿದ್ದೀರಿ ಅಂತ ಕೇಳಕ್ಕೆ ಹೋಗ್ತಾರಲ್ಲ, ಹಾಗೆ ಅಷ್ಟೇ. ಎಷ್ಟೋ ಸತ್ಯ ಹೇಳಿದಾರ, ಫಸ್ಟ್ ಟೈಮ್ 2 ವರ್ಷದಲ್ಲ ಲಾಸ್ಟ್ ಇಯರು ಅವನು ಫೇಲು. ರೀಟೋಟ್ಲಿ ಮಾಡಿದ್ರೆ ಫಸ್ಟ್ ರ್ಯಾಂಕ್ ಅವರು ಅಷ್ಟೇ. ಎಷ್ಟು ಅನ್ಯಾಯ ಅಂದರೆ ಫಸ್ಟ್ ರ್ಯಾಂಕ್ ಒಂದು ಸೆಕೆಂಡ್ ಬಂದರೆ ಇವರು ಫಸ್ಟ್ ರ್ಯಾಂಕ್, ಅವನ್ನೇ ಫೇಲ್ ಮಾಡಿದ್ದಾರೆ. ಏನು ಮಾಡಬೇಕೆ? ಅರ್ಥ ಆಯ್ತಾ? ಎಷ್ಟಾಗುತ್ತೆ. ಬರೀ ಪಾಸ್ ಆಗೋದು ಫೇಲ್ ಮಾಡಿದರೆ ಸಿಟ್ಟು ಬರುತ್ತೆ ಅಲ್ಲೇನು. ಅಂಥ ಹೊತ್ತಿನಲ್ಲಿ ಏನು ಮಾಡಿದ್ದಾರೆ ಅವರು? ಫಸ್ಟ್ ರ್ಯಾಂಕ್ ಬರೋನ್ನ ಫೇಲ್ ಮಾಡಿ ಹಾಕಿದ್ದಾರೆ. ಎಂಥ ಮೂರ್ಖರಿರ್ಬೋದು. ಟ್ಯಾಬ್ಲೆಟ್ಸ್ ಯಾವುದೋ ಮಿಸ್ಟೇಕ್ ಅದು ಅವರಿಗೆ ಆಗಬೇಕು ಅನ್ಯಾಯ ಪಾಪ. ನಮ್ಮ ಬ್ಯಾಚ್ SLC ಇದ್ದ ಕಾಲಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಪಾಪ, ಅವನು ಭಾಳ ಬುದ್ಧಿವಂತ ಅಲ್ಲ, ಭಾರಿ ದಡ್ಡನೂ ಅಲ್ಲ. ಅವನು ಫೇಲ್ ಅಂತ ಬಂದುಬಿಡ್ತು. ರೀಟೋಟ್ಲಿಂಗ್ ಹಾಕಿದ. ಅವ್ನು 19 ಬಂದಿದ್ದು, ಮಾರ್ಕ್ಸ್ 19 ಇತ್ತು. ಆಮೇಲೆ ನೋಡಿ 91 ಪಾಪ. ಅದು ಅಷ್ಟೊತ್ತಿಗೆ 6 ತಿಂಗಳಾಗಿತ್ತು. ಆ ವರ್ಷ ಹೋಯ್ತು ಅವನಿಗೆ. ಎಲ್ಲಿ ನಿಲ್ಲಿಸಿರ್ಬೇಕು 6 ತಿಂಗಳಾದಮೇಲೆ. ಎಷ್ಟು ಇವ್ರು ಮಾಡೋ ಒಂದು ತಪ್ಪು ಅವ್ನು ಕೆರಿಯರೇ ಹಾಳು ಮಾಡಿಬಿಡು. ಮಾಡಬೇಕು ಅದಕ್ಕೊಂದು ಟೈಮ್ ಇರಬೇಕು ಕೊಡ್ದ, ಇಷ್ಟಲ್ಲಿ ನೋಡಬೇಕು ಅಂತೇಳಿ. ಇದೆಲ್ಲ ದಡ್ಡತನ ಮಾಡ್ತಾನೆ. ನೋಡಿದರೆ ಭಾರಿ ವ್ಯವಸ್ಥೆ. ಇದು ಹಿಂದಿನ ಕತೆ ಬೈತಾರೆ, ತಾವು ಬರೀ ತಪ್ಪು ಮಾಡ್ತಾನೆ ಇರ್ತಾರೆ. ತಪ್ಪದು ಪೂರ್ತಿ ಇದಾಗೋದು. ಅಥಾಪಿ ಬತಮೇ ದೇಹ್ಯೋ ಇಲ್ಲಿ ಹೇಳ್ತಾರೆ. ಧೃತವ್ರತ ಇಲ್ಲದ ಆಗಿದ್ದೇನೆ ಅಂತ ಯಾಕೆ ಹೇಳ್ತಾರೆ? ಇಲ್ಲಿ ಆಚಾರ್ಯ ಮಾತು ನೋಡಿ ಹೇಗೆ ತಾತ್ಪರ್ಯ ಬರೀತಾರೆ. ನಾನು ವ್ರತ ಮಾಡಿದ್ದೆ, ಎಲ್ಲ ಮಾಡಿದ್ದೇನೆ, ಯಾಕೆ ಹೀಗಾಗುತ್ತೆ ಅಂತ ಕೇಳಿದರೆ, ಆಚಾರಾಪೇಕ್ಷೆಯ ಧೃತವ್ರತ್ವಾದಿ ಪರಿಪೂರ್ಣಸ್ಯ. ಸದಾಚಾರ ನಮ್ಮಲ್ಲಿ ಏನಿರುತ್ತೆ, ಏನಾದ್ರು ಆಚಾರ ತಪ್ಪಿದ್ದೇನೆ ಯೋಚನೆ ಮಾಡಬೇಕು. ಸದಾಚಾರದ ಲೋಪವಾಗಿದ್ದರೆ ಹೀಗಾಗುತ್ತೆ ಅಂದರೆ ಆಚಾರ ಬೇಕು ಅಂತ ತೋರಿಸಿದ್ರಿ. ಈಗ ಆಚಾರ ಬೇಕಿಲ್ಲ ಅಂತ ಒಂದು ಪ್ರವಚನ ನಡೀತಾ ಇರುತ್ತೆ. ಈಗ ಮನಸ್ಸುದ್ದಿದ್ರೆ ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಮನಸ್ಸುದ್ಧಿ ಬರಲಿಕ್ಕೆ ಆಚಾರ ಮಾಡಿರೋದು. ಅವರು ಆಚಾರ ಏನು ಮಾಡಿದ್ರು? ಆಚಾರ ಬೇಕಿಲ್ಲ, ಮನಸ್ಸುದ್ಧಿ ಇದ್ದರೆ ಸಾಕು. ಏನು ಅರ್ಥ ಅದಕ್ಕೆಲ್ಲ? ಅದಕ್ಕೆ ಹೇಳ್ತಾರೆ ಆಚಾರ ಬೇಕೇ ಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಫಲಶ್ರುತಿಯಲ್ಲಿ ಬರುತ್ತಲ್ಲ, ಆಚಾರ ಪ್ರಥಮೋ ಧರ್ಮ, ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ. ಆಚಾರದಿಂದನೇ ಧರ್ಮ ಶುರುವಾಗೋದು. ಬೇಸಿಕ್ ಇರೋದು ಯಾವುದು ಅಂದರೆ ಆಚಾರ. ಅದರಿಂದ ಬೀಜ ಹಾಕಿಬಿಟ್ಟ ಸರಿ ಹೋಯಿತು. ನೀರೆಲ್ಲ ಹಾಕ್ತಾನೆ ಆಚಾರ. ಅದು ನೀರು ಹಾಕೋದು, ಇದು ಮಾಡೋ, ಕಡೆ ತೆಗೆದು ಮಾಡಿ ಏನಾಗುತ್ತಾಗ ಚೆನ್ನಾಗಿ ಬೆಳೆಯುತ್ತೆ. ಇಲ್ದವ್ರು ಏನಾಗುತ್ತೆ ಅಷ್ಟು ಅಲ್ಲೇ ಮುಚ್ಚೋಗ್ಬಿಡುತ್ತೆ. ಹಾಗೆ ಅದು ವಿಚಾರ ಅನ್ನೋದು ಬೆಳೆ ಆದರೆ, ಆಚಾರ ಅನ್ನೋದು ಕಡೆ ತೆಗೆಯೋ ಕೆಲಸ. ಅದು ಪೋಷಕ ಎಲ್ಲ ಪೋಷಣೆ ಕೆಲಸನೂ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಆಚಾರ ಬೇಡ ಅನ್ನೋ ಒಂದು ಟ್ರೆಂಡ್ ಶುರುವಾಗಿದೆ, ಗೊತ್ತಾಯ್ತು ಇತ್ತೀಚೆಗೆ. ಆಚಾರ ಬೇಕಿಲ್ಲ, ವಿಚಾರ ಇದ್ದರೆ ಸಾಕು. ಇನ್ನೊಬ್ರು ವಿಚಾರನೇ ಬೇಕಿಲ್ಲ, ಆಚಾರ ಇದ್ದರೆ ಸಾಕು. ಕೊಡಿಗೆ ಎರಡೂ ಬೇಕಿಲ್ಲ, ಇನ್ನೊಂದು ಒಪ್ಪೋದು. ಸರಿ ಜಗಳಾಡ್ತಾರೆ, ಎರಡೂ ಬೇಡ ಬೆಳೆದು ಬಿಟ್ಬಿಟ್ಟು. ಎರಡೂ ಬೇಕು, ಆದರೆ ಪ್ರಧಾನವಾಗಿ ವಿಚಾರ ಬೇಕು. ವಿಚಾರಕ್ಕೆ ಸಾಧನವಾಗಿ ಯಾವುದು ಬೇಕು?
ಆಚಾರ ಬೇಕು. ನಾವೇನು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗತ್ತಾ? ಫ್ರೆಶ್ ಸ್ನಾನ ಮಾಡಿದಾಗ ಏನಾಗುತ್ತಾಗ? ಆಗ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ ಏನು ಧ್ಯಾನ ಮಾಡ್ತಾನೆ? ನಿದ್ದೆ ಕಂಟಿನ್ಯೂ ಆಗುತ್ತೆ ಅಷ್ಟೇ ಹೊರತು ಧ್ಯಾನ ಆಗೋದಿಲ್ಲ ಅದರಿಂದ. ಅಥಾಪಿ ಆಚಾರಾಪೇಕ್ಷೆಯ ಧೃತರತತ್ವಾದಿ ಅಲ್ಲಿಗಿರಲಿ, ನಾಳೆ ದಿವಸ ಕಂಟಿನ್ಯೂ ಮಾಡಿ. ಇದೆಲ್ಲ ಹೇಗೆ ಇದಕ್ಕೇನು ಇಂಟ್ರಾಸ್ಪೆಕ್ಷನ್ ಅಂತೀವಲ್ಲ, ಅದು ಆತ್ಮಾವಲೋಕನ. ಆತ್ಮಾವಲೋಕನದ ಪ್ರಸಂಗ ಹೀಗಿರಬೇಕು ಅಂತ ಹೇಳ್ತಾರೆ. ಹನುಮಂತ ಕೂಡದೆ ಹೋದಾಗ ಅವ್ರು ಮಾಡೋದು ಹಾಗೆ ಸುಂದರಕಾಂಡದಲ್ಲಿ ಹುಡುಕ್ತಾ ಎಲ್ಲಿ ಯಾಕೆ ಸಿಗ್ತಾ ಇಲ್ಲ, ಏನು ಹುಡುಕಿದ್ದೇನೆ ಅಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಕೂಡ ಅಸುರಮೋಹನಕ್ಕೇನೆ.